ಇವರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾಪಾತ್ರಂ ಗುಣಾನ್ವಿತಃ ಕೌಶಿಕೋऽನन्तರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ಯಸ್ತಾತ್ಮೀಯಭರಂ ವರಪ್ರದ ಗುರೌ ವೈರಾಗ್ಯಭಾಗ್ಯೋರಧೌ ವೇದಾಂತಾಮೃತಸಾರವಂತಮನಘಾತ್ ಶ್ರೀಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಗೇಳನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲमुनित्रयाप्तलक्ष्मात्मरक्षणेति त्वयगागमान्तम् आचार्यभक्तिपरिपूतमनर्घशीलं गोपालदेवमुनिं गुरुमाश्रयामः। नारायणाख्येतिराजपदाब्जभृङ्गश्रीवासयोगिगुरुणार्पितपारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्यः कवितार्किः केसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्तरितराणि तनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। विगाहे यामुनं तीर्थं साधुवृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं यस्य नैगमिकं तत्त्वमस्तामलकथाङ्गतं यस्य सारस्वरस्रोतो कुलामोदवासितं श्रुतीनां श्रमायालं शठारिं नोपास्महे। वन्दे वैकुण्ठसेनान्यं देवं सूत्रवतीसकं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेदिनं प्रवक्ता छन्दसां भक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीं अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तं यतिपरिपुडो यद्गीतानामदर्शेदञ्जसा निगमपरिषन्नेदीयां संनिरामयमाशयम् जननपदवी यातायातश्रमापहरां धियं जनेतु समे देवः श्रीमान् धनञ्जय सारथिः सन्तः सारलयः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकाम्। भगवन्तमहादेशिकाय नमः। ಹನ್ನೆರಡನೇ ಅಧ್ಯಾಯದಲ್ಲಿ ಮೊದಲನೆಯ ಶ್ಲೋಕದ ಅರ್ಥವನ್ನು ನೋಡಿದ್ವಿ. ಅದರಲ್ಲಿ ಅರ್ಜುನನು ಪ್ರಶ್ನೆಯನ್ನು ಮಾಡ್ತಾನೆ. ಏವಂ ಸತತಯುಕ್ತಾಯೇ ಭಕ್ತಾಃ ತ್ವಾಂ ಪರ್ಯುಪಾಸತೆ ಯೇ ಚಾಪಿ ಅಕ್ಷರಮವ್ಯಕ್ತಂ ತೇಷಾಂ ಕೆ ಯೋಗವಿತ್ತಮಾಹ ಅಂತ ಹೇಳಿ, ನಿನ್ನನ್ನೇ ಉಪಾಸನೆ ಮಾಡುವವರು ಮತ್ತೆ ಅಕ್ಷರ ಶಬ್ದಿತನಾದ ಅವ್ಯಕ್ತನಾದ ಜೀವಾತ್ಮನ ಸ್ವರೂಪವನ್ನು ಉಪಾಸನೆ ಮಾಡುವವರಲ್ಲಿ ಯಾರು ಶೀಘ್ರವಾಗಿ ಫಲ ಪಡೆದುಕೊಳ್ತಾರೆ ಅನ್ನುವ ಪ್ರಶ್ನೆಯಲ್ಲಿ ಕೇಳಿದಾಗ ಪರಮಾತ್ಮನ ನನ್ನ ಉಪಾಸನೆ ಮಾಡುವವರಿಗೆ ಅದು ಸುಲಭವಾಗಿ ಸುಖವಾಗಿರುತ್ತೆ, ಬೇಗ ಶೀಘ್ರವಾಗಿ ಫಲ ಬರುತ್ತೆ. ಜೀವಾತ್ಮನ ಸ್ವರೂಪವನ್ನು ಉಪಾಸನೆ ಮಾಡುವವರಿಗೆ ಅತ್ಯಧಿಕವಾದ ಕ್ಲೇಶ ಮತ್ತು ಅವರಿಗೆ ವಿಳಂಬವಾಗಿ ಫಲ ಬರುತ್ತೆ ಅನ್ನೋದನ್ನು ಇಲ್ಲಿ ಹೇಳಿದ್ದು ಮೊದಲ ಶ್ಲೋಕದಲ್ಲಿ. ಕ್ಲೇಶ ಅಧಿಕರ ತೇಷಾಂ ಮುಂದೆ ಹೇಳಲ್ಪಡುತ್ತೆ, ಅದು ಕೂಡ 5ನೇ ಶ್ಲೋಕದಲ್ಲಿ. ಅದಾದ ಮೇಲೆ ಪರಮಾತ್ಮನು ತನ್ನಲ್ಲಿ ಭಕ್ತಿಯೋಗ ಮಾಡುವವರ ವಿಷಯವು ಅವರೇ ಅತ್ಯಂತ ಸುಖವಾಗಿ ಬಹಳ ಬೇಗ ಫಲವನ್ನು ಪಡೆದುಕೊಳ್ತಾರೆ ಅನ್ನೋದನ್ನು ಮತ್ತೆ ಮಯ್ಯಾವೇಶ್ಯ ಮನೋಯೇಮ ನಿತ್ಯಯುಕ್ತಾ ಉಪಾಸತೆ ಶ್ರದ್ಧೆಯ ಪರಯೋಪೇತಾ ತೇ ಮೇ ಯುಕ್ತತಮಾಹ ಮತಾಹ. ಮೈ ಆವೇಶ್ಯ ಮನಃ, ನನ್ನಲ್ಲಿಯೇ ಮನಸ್ಸನ್ನು ಇಟ್ಟು ನಿತ್ಯಯೋಗವನ್ನೇ ಬಯಸಿ ನಿತ್ಯಯುಕ್ತಾ, ನನ್ನ ಉಪಾಸನೆ ಯಾರು ಮಾಡ್ತಾರೋ ಅತ್ಯಧಿಕವಾದ ಶ್ರದ್ಧೆಯಿಂದ ಅವರು ಯುಕ್ತತಮಾಹ ಅಂತ ಹೇಳಿದ್ರೆ ಬಹಳ ಸುಲಭವಾಗಿ ಶೀಘ್ರದಲ್ಲಿಯೇ ಮತ್ತೆ ಸುಖವಾಗಿ ಯಾವ ಒಂದು ಕ್ಲೇಶವಿಲ್ಲದೆ ನನ್ನನ್ನು ಪಡೆದುಕೊಳ್ತಾರೆ ಅನ್ನೋದನ್ನು ಮತ್ತೆ ಸ್ಪಷ್ಟಪಡಿಸ್ತಾ ಇರೋದು. ಅತ್ಯರ್ಥ ಮತ್ಪ್ರಿಯತ್ವೇನ ಮನಃ ಮೈ ಆವೇಶ ಶ್ರದ್ಧೆಯ ಪರಯೋಪೇತಾ, ಅತ್ಯಧಿಕವಾದ
ಶ್ರದ್ಧೆಯಿಂದ ಶ್ರದ್ಧೆಯನ್ನು ಹೊಂದಿದವರಾಗಿ ನಿತ್ಯಯುಕ್ತಾ ನಿತ್ಯಯೋಗಂ ಕಾಂಕ್ಷಮಾಣಾ ನಿತ್ಯಯೋಗವನ್ನು ನನ್ನೊಡನೆ ಆಶೆ ಆಶೆ ಪಡುವವರು ಯೇ ಮಾಂ ಉಪಾಸತೆ ಹಾಗೆ ಇರುವವರು ಯಾರು ನನ್ನನ್ನು ಉಪಾಸನೆ ಮಾಡ್ತಾರೋ ಅಂತ ಹೇಳಿದ್ರೆ ಪ್ರಾಪ್ಯ ವಿಷಯಂ ಮನಃ ಮೈ ಆವೇಶ್ಯ ಯೇ ಮಾಂ ಉಪಾಸತೆ ಇತ್ಯರ್ಥಃ. ಇದು ಬಹಳ ಸ್ಪಷ್ಟಪಡಿಸ್ತಾರೆ ಭಾಷ್ಯಕಾರರು. ಸ್ವಾಮಿ ದೇಶಿಕನ್ ಇದನ್ನು ಮಾತ್ರ ಇಲ್ಲಿ ವಿವರಿಸ್ತಾರೆ ತಾತ್ಪರ್ಯ ಚರ್ಚಿಕೆಯಲ್ಲಿ. ಪ್ರಾಪ್ಯ ವಿಷಯಂ ಮನಃ ಮೈ ಆವೇಶ್ಯ, ಪ್ರಾಪ್ಯಕ್ಕೆ ವಿಷಯವಾದ ನನ್ನನ್ನು ಮನಸ್ಸಿನಲ್ಲಿ ಸ್ಥಿರವಾಗಿ ನಿಲ್ಲಿಸಿಕೊಂಡು ಅಂತ ಅರ್ಥ. ತೇ ಯುಕ್ತತಮಃ ಮೇ ಮತಃ ಮಾಂ ಸುಖೇನ ಅಚಿರಾತ್ ಪ್ರಾಪ್ನುವಂತಿ, ಬಹಳ ಸುಖವಾಗಿ ಬಹಳ ಬೇಗ ನನ್ನನ್ನು ಅವರು ಪಡೆದುಕೊಳ್ತಾರೆ ಅನ್ನೋದು. ಅದಕ್ಕೆ ಇಲ್ಲಿ ವ್ಯಾಖ್ಯಾನದಲ್ಲಿ ಸ್ವಾಮಿ ದೇಶಿಕನ್ ಹೇಳ್ತಾರೆ, ಮೈ ಆವೇಶ್ಯ ಇತ್ಯತ್ರ ಉಪಾಸನ ಅನ್ಯಥಾ ಅನುಪಪತ್ತಿ ಲಭ್ಯ ವಿಷಯೀಕರಣ ಮಾತ್ರ ಪರತ್ವೇ ನಿಷ್ಪ್ರಯೋಜನತ್ವಾತ್ ಅಕ್ಷರನಿಷ್ಠಸ್ಯಾಪಿ ಉಪಾಯತೆಯ ಭಗವತಿ ಚಿತ್ತ ಆವೇಶ ಸಾಮ್ಯಾತ್ ವ್ಯವಚ್ಛೇದಾರ್ಥಂ ಪ್ರಾಪ್ಯ ವಿಷಯಂ. ಇಲ್ಲಿ ಪ್ರಧಾನವಾಗಿ ತಿಳಿಬೇಕಾದ್ದು ಪ್ರಾಪ್ಯ ವಿಷಯ. ಅಕ್ಷರನಿಷ್ಠನಿಗೂ ಪರಮಾತ್ಮನ ಉಪಾಸಕನಿಗೂ ಇಬ್ಬರಲ್ಲಿಯೂ ಯಾರಿಗೆ ಶೀಘ್ರವಾಗಿ ಫಲ ಬರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಸ್ವಾಮಿ ದೇಶಿಕನ್ ಹೇಳ್ತಾರೆ, ಇಲ್ಲಿ ಮಯ್ಯಾವೇಶ್ಯ ಮನಃ ಅಂತ ಹೇಳಿದ್ರೆ ನನ್ನನ್ನು ಮನಸ್ಸಿನಲ್ಲಿ ಸ್ಥಿರವಾಗಿ ನಿಲ್ಲಿಸಿಕೊಂಡು ನನ್ನನ್ನು ಪರಮಾತ್ಮನನ್ನು ಧ್ಯಾನ ಮಾಡೋದು ಅಕ್ಷರನಿಷ್ಠನಿಗೂ ಅವಶ್ಯಕ, ಹಾಗೆಯೇ ಭಗವದುಪಾಸಕನಿಗೂ ಅವಶ್ಯಕ. ಪರಮಾತ್ಮನ ಒಂದು ಕೃಪೆಯಿಂದಲೇ ಅವನಿಗೂ ಆತ್ಮಸ್ವರೂಪದ ಅನುಭವವು ಸಿಗಬೇಕಾದ್ರೆ ಪರಮಾತ್ಮನ ಅವನ ಕೃಪೆಯಿಂದಲೇ, ಅನುಗ್ರಹದಿಂದಲೇ. ಆದ್ದರಿಂದ ಅವನನ್ನು ಧ್ಯಾನ ಮಾಡಿಯೇ ಅವನು ಈ ಫಲವನ್ನು ಕೇಳ್ಕೊಳ್ತಾನೆ. ಆರ್ತಿಯೂ ಹಾಗೆಯೇ ಪರಮಾತ್ಮನನ್ನೇ ಆಶ್ರಯಿಸಿ ಅವನನ್ನು ಧ್ಯಾನ ಮಾಡಿ ನನಗೆ ಐಶ್ವರ್ಯ ಬೇಕು ಅಂತ ಕೇಳ್ತಾನೆ. ಅರ್ಥಾರ್ಥಿಯೂ ಹಾಗೆಯೇ, ಜಿಜ್ಞಾಸುವು ಹಾಗೆಯೇ, ಜ್ಞಾನಿಯೂ ಹಾಗೆಯೇ. ಎಲ್ಲರಿಗೂ ಪರಮಾತ್ಮನಲ್ಲಿ ಮನಸ್ಸನ್ನು ಇಡುವುದು ಸಮಾನವಾದದ್ದು. ಆದ್ದರಿಂದ ಮನಸ್ಸಿನಲ್ಲಿ ಪರಮಾತ್ಮನನ್ನು ಇಡೋದು ಅನ್ನುವ ವಿಷಯ ಉಪಾಸನೆಗೆ ವಿಷಯವಾಗಿರೋದು. ಮಯ್ಯಾವೇಶ್ಯ ಇತ್ಯತ್ರ ಉಪಾಸೀನ ಅನ್ಯಥಾ ಉಪಪತ್ತಿ ಲಭ್ಯ. ಉಪಾಸನೆಗೆ ಒಂದು ವಿಷಯ ಇರಲೇಬೇಕು ಅನ್ನೋದು ಸ್ಪಷ್ಟವಾಗಿದೆ. ಆದ್ದರಿಂದ ಅದು ಉಪಾಸನೆಯನ್ನು ಮಾಡ್ತಿದ್ದಾನೆ ಅಂದರೆ ಯಾವ ದೇವತೆಯನ್ನು ಮಾಡ್ತಾನೆ ಅನ್ನೋದು ಪ್ರಶ್ನೆ ಬಂದೇ ಬರುತ್ತೆ. ಅರ್ಥಾಪತ್ತಿ ಎನ್ನುವ ಪ್ರಮಾಣ ಅನ್ಯಥಾ ಅನುಪಪತ್ತಿ ಲಭ್ಯ ವಿಷಯೀಕರಣ ಅಂತ ಹೇಳಿದ್ರೆ, ಅನ್ಯಥಾ ಅನುಪಪತ್ತಿ ಲಭ್ಯ ಅಂದರೆ ಅರ್ಥಾಪತ್ತಿ ಮೂಲಕ. ದೇವದತ್ತ ಪೀನಃ ಅಂದರೆ ದಿವಾನ ಭುಂಕ್ತೆ ಅಂತ ಹೇಳಿದ್ರೆ ದಪ್ಪಗಿರೋದು, ಬೆಳಗ್ಗೆ ಇರೋದು ಬೆಳಗ್ಗೆ ಊಟ ಮಾಡದೇ ಇರೋದು ಉಪಪನ್ನವಾಗೋದಿಲ್ಲ. ಆದ್ದರಿಂದ ರಾತ್ರಿ ಭೋಜನವನ್ನು ಕಲ್ಪಿಸಬೇಕು ಅಂತ ಹೇಳೋ ಹಾಗೆ ಉಪಾಸನೆಯನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡಬೇಕಾದ್ರೂ ಒಂದು ವಿಷಯ ಇರಬೇಕು ಅಂತ ತಿಳಿಯುತ್ತೆ. ಅದರಲ್ಲಿ ಯಾರನ್ನು ಯಾವ ರೂಪದಿಂದ ಮಾಡ್ತಾನೆ ಅನ್ನೋದು ಇಲ್ಲಿ ತಿಳಿಬೇಕು. ಆದ್ದರಿಂದ ಒಂದು ವಿಷಯ ಇರಬೇಕು ಉಪಾಸನೆಗೆ. ಪರಮಾತ್ಮನ ಉಪಾಸನೆ ಮಾಡೋರೆ ಇವರು ಭಕ್ತಿಯೋಗಿಗಳು ಅನ್ನೋದ್ರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ ಇಬ್ಬರಿಗೂ. ಆದ್ದರಿಂದ ಬರೀ ವಿಷಯ ಪರಮಾತ್ಮನ ಉಪಾಸನೆ ಮಾಡ್ತಾರೆ ಅಂತ ಹೇಳಿದ್ರೆ, ನನ್ನನ್ನು ಉಪಾಸನೆ ಮಾಡೋರು ನನ್ನನ್ನು ಮನಸ್ಸಿನಲ್ಲಿ ನಿಲ್ಲಿಸ್ಕೊಂಡು ಧ್ಯಾನ ಮಾಡ್ತಾರೆ ಅಂತ ಹೇಳಿದ್ರೆ, ಅಕ್ಷರನಿಷ್ಠನು ಹಾಗೆಯೇ ಮಾಡ್ತಾನೆ. ಪರಮಾತ್ಮನನ್ನೇ ಧ್ಯಾನ ಮಾಡಬೇಕು ಮೊದಲು ಅವನು ಕೂಡ. ಹಾಗೆ ಹೇಳೋದ್ರಲ್ಲಿ ಪ್ರಯೋಜನವಿಲ್ಲ. ಅಕ್ಷರನಿಷ್ಠನಿಗೂ ಇವನಿಗೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಆದ್ದರಿಂದ ಚಿತ್ತ ಆವೇಶ ಸಾಮ್ಯಾತ್, ಮನಸ್ಸಿನಲ್ಲಿ ಧ್ಯಾನ ಮಾಡೋದು ಸಮಾನವಾದ್ದರಿಂದ ಇಲ್ಲಿ ಪ್ರಾಪ್ಯ ವಿಷಯಂ ಮನಃ ಅಂತ ಹೇಳಿದ್ರು. ಪರಮಾತ್ಮನನ್ನು ಪ್ರಾಪ್ಯಕ್ಕೆ ವಿಷಯವಾಗಿ ಅಂದರೆ ಪರಮಾತ್ಮನನ್ನೇ ಪಡೆದುಕೊಳ್ಬೇಕು ಅನ್ನೋ ದೃಷ್ಟಿಯಿಂದ. ಅಕ್ಷರನಿಷ್ಠನೇನು ಮಾಡ್ತಾನೆ ಅಂದರೆ, ಪರಮಾತ್ಮನು ಪ್ರಾಪಕ, ಜೀವಾತ್ಮ ಸ್ವರೂಪ ಪ್ರಾಪ್ಯ. ಅವನಿಗೆ ಪ್ರಾಪಕದಲ್ಲಿಯೂ ಪ್ರಾಪ್ಯದಲ್ಲಿಯೂ ವ್ಯತ್ಯಾಸವಿದೆ. ಅರ್ಥಾರ್ಥಿಗೂ ಹಾಗೆಯೇ, ಆರ್ತಿಗೂ ಹಾಗೆಯೇ. ಎಲ್ಲರೂ ಪರಮಾತ್ಮನನ್ನೇ ಆಶ್ರಯಿಸ್ತಾರೆ ಪ್ರಾಪಕನನ್ನಾಗಿ. ಪರಮಾತ್ಮನ ಅನುಗ್ರಹದಿಂದಲೇ ನನಗೆ ಅವನೇ ಸರ್ವಫಲಪ್ರದನಾದವನು, ಅವನಿಗೆ ನಾನು ಶೇಷಭೂತನಾದವನು, ಅವನಿಂದಲೇ ನನಗೆ ಫಲ ಬೇಕು ಅಂತ ಅವನನ್ನು ಆಶ್ರಯಿಸಿ, ಫಲ ಮಾತ್ರ ಒಬ್ಬ ಐಶ್ವರ್ಯವನ್ನು ಕೇಳ್ತಾನೆ, ಒಬ್ಬ ಆತ್ಮಸ್ವರೂಪವನ್ನು ಕೇಳ್ತಾನೆ, ಒಬ್ಬ ಪರಮಾತ್ಮನನ್ನೇ ಕೇಳ್ತಾನೆ. ಅಂತ ಫಲದಲ್ಲಿ ವ್ಯತ್ಯಾಸ, ಪ್ರಾಪ್ಯ ವಿಷಯದಲ್ಲಿ ವ್ಯತ್ಯಾಸ. ಪ್ರಾಪಕ ಎಲ್ಲರಿಗೂ ಪರಮಾತ್ಮನೇ. ಭಕ್ತಿಯೋಗಿಗಳಿಗೆ ಇಲ್ಲಿ ಪರಮಾತ್ಮನಲ್ಲಿ ಹೇಳೋ ಭಕ್ತಿಗೆ. ಅದರಿಂದ ಪ್ರಾಪ್ಯ ವಿಷಯಂ ಮನಃ, ಬರೀ ಮನಃ ಮಯ್ಯಾವೇಶ್ಯ ಅಂದರೆ ಮನಸ್ಸಿನಲ್ಲಿ ನನ್ನ ಧ್ಯಾನ ಮಾಡಿ ಅನ್ನೋದು ಎಲ್ಲರಿಗೂ ಸಮಾನ. ಯಾವ ರೂಪದಲ್ಲಿ ಧ್ಯಾನ ಮಾಡ್ತಾನೆ ಅಂತ ಹೇಳಿದ್ರೆ,
ಅಕ್ಷರನಿಷ್ಠನು ಇವನು ಪ್ರಾಪಕ ಅಂತ ಧ್ಯಾನ ಮಾಡ್ತಾನೆ. ಪ್ರಾಪ್ಯವಾದದ್ದು ಆತ್ಮಸ್ವರೂಪ ಅವನಿಗೆ. ಪರಮಾತ್ಮನ ಉಪಾಸಕ ಪರಮಾತ್ಮನೇ ಪ್ರಾಪಕ, ಅವನೇ ಪ್ರಾಪ್ಯ ಅಂತ ಹಾಗೆ ತಿಳಿಯೋವನಿಗೆ, ಪರಮಾತ್ಮನೇ ಪ್ರಾಪ್ಯ ಅಂತ ತಿಳಿಯೋವನಿಗೆ ಬೇಗ ಫಲ ಸಿಗುತ್ತೆ ಅಂತ ಇಲ್ಲಿ ಆ ವ್ಯತ್ಯಾಸವನ್ನು ಸ್ಪಷ್ಟಪಡಿಸೋದ್ರಿಂದ ಶ್ಲೋಕದಲ್ಲಿ ಅದು ನಮಗೆ ಸ್ಪಷ್ಟವಾಗಿ ತಿಳಿದು ಬರೋದಿಲ್ಲ. ಮಯ್ಯಾವೇಶ್ಯ ಮನಃ ಯೇ ಮಾಂ ಉಪಾಸತೆ, ಎಲ್ಲರಿಗೂ ಸಮಾನ ಅಲ್ಲ ಇದು ಅಂತ ಹೇಳಿದ್ರೆ ಇಲ್ಲಿ ಹೇಳ್ತಾರೆ ಪ್ರಾಪ್ಯ ವಿಷಯಂ ಮನಃ ಮಯಿ ಆವೇಶ್ಯ. ಪ್ರಾಪ್ಯಕ್ಕೆ ವಿಷಯನಾದ ನನ್ನನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾನೆ. ಆದ್ದರಿಂದ ಪ್ರಾಪ್ಯನೂ ನಾನೇ, ಪ್ರಾಪಕನೂ ನಾನೇ ಅವನಿಗೆ. ಅಂತಹವನಿಗೆ ಅವರೇ ಯುಕ್ತತಮರು ಅಂತ ಹೇಳಿದ್ರೆ ಸುಖವಾಗಿ, ಬಹಳ ಶೀಘ್ರವಾಗಿ, ಅಚಿರಾತ್ ಅಂದರೆ ಬಹಳ ಶೀಘ್ರವಾಗಿ ಸುಖವಾಗಿ ಪ್ರಾಪ್ನುವಂತಿ ಮಾಂ ಪ್ರಾಪ್ನುವಂತಿ, ನನ್ನನ್ನೇ ಪಡೆದುಕೊಳ್ತಾರೆ ಅನ್ನೋದು ಇಲ್ಲಿ ಸ್ಪಷ್ಟಪಡಿಸ್ತಾರೆ. ಸ್ವಾಮಿ ದೇಶಿಕನ ಅದನ್ನು ಇಲ್ಲಿ ಸ್ಪಷ್ಟಪಡಿಸ್ತಾರೆ ವ್ಯಾಖ್ಯಾನದಲ್ಲಿ. ಅದುವೇ ಇಲ್ಲಿ ಈ ಶ್ಲೋಕದಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಬೇಕಾದ ವಿಷಯ ಅದುವೇ. ಪ್ರಾಪ್ಯನು ಕೂಡ ಪರಮಾತ್ಮನೇ ಅಂತ ಹೇಳಿ. ಅದರಿಂದ ಮುಂದಿನ ಶ್ಲೋಕದಲ್ಲಿ ಏತು ಏತು ಅಂತ ಹೇಳಿದ್ರೆ ಅತು ಅನ್ನುವುದು ಹಿಂದಿನ ವಿಷಯವನ್ನು ವ್ಯಾವೃತ್ತಿ ಮಾಡುತ್ತೆ ಯಾವಾಗಲೂ. ಬಟ್ ಅಂತ ಹೇಳಿದ್ರೆ ನನ್ನಲ್ಲಿ ಯಾರು ಮಾಡ್ತಾರೋ ಅವ್ರು ನನ್ನ ಬೇಗ ಪಡೆದುಕೊಳ್ತಾರೆ. ಬಟ್ ದೋಸ್ ಹೂ ಡೋಂಟ್ ಡೂ ಲೈಕ್ ದಿಸ್ ಅಂತ. ಏತು ಯಾರಾದರೋ ಅಕ್ಷರಂ ಅನಿರ್ದೇಶಂ ಅವ್ಯಕ್ತಂ ಪರ್ಯುಪಾಸತೆ, ಅಕ್ಷರ ಅಂತ ಹೇಳಲ್ಪಟ್ಟ ಅವ್ಯಕ್ತನಾದ ಜೀವಾತ್ಮನನ್ನು ಪರಿಪೂರ್ಣವಾಗಿ ಯಾರು ಉಪಾಸನೆ ಮಾಡ್ತಾರೋ, ಸರ್ವತ್ರಗಂ ಅಚಿಂತ್ಯಂ ಕೂಟಸ್ಥಂ ಅಚಲಂ ಧ್ರುವಂ, ಇದೆಲ್ಲ ಜೀವಾತ್ಮನಿಗೆ ವಿಶೇಷಣಗಳು. ಸರ್ವತ್ರಗಂ ಅಚಿಂತ್ಯಂ ಕೂಟಸ್ಥಂ ಅಚಲಂ ಧ್ರುವಂ, ಇದಕ್ಕೆಲ್ಲ ಸ್ಪಷ್ಟವಾಗಿ ಅರ್ಥಗಳನ್ನು ಭಾಷ್ಯಕಾರ ತಿಳಿಸ್ತಾರೆ. ಎಲ್ಲ ಕಡೆಯೂ ಇದ್ದಾನೆ ಅಂತ ಹೇಳಿದ್ರೆ ವ್ಯಾಪಿ ಅಂತ ಜೀವಾತ್ಮನ ಸ್ವರೂಪವನ್ನು ಆಳವಂದಾರು ಹೇಳಿದ್ರು. ನಿತ್ಯೋ ವ್ಯಾಪಿ ಪ್ರತಿಕ್ಷೇತ್ರ ಆತ್ಮ ಭಿನ್ನ ಸುತ ಸುಖಿ ದೇಹೇಂದ್ರಿಯ ಮನ ಪ್ರಾಣಧೀಭ್ಯ ಅನ್ಯ ಅನನ್ಯ ಸಾಧನ ನಿತ್ಯ ವ್ಯಾಪಿ, ವ್ಯಾಪಕನಾದವನು ಅಂತ ಹೇಳಿದ್ರು. ವ್ಯಾಪಕ ಅಂದರೆ ಹೇಗೆ ಜೀವಾತ್ಮ ಅಣುಸ್ವರೂಪವಲ್ಲ, ಅವನ ಧರ್ಮಭೂತ ಜ್ಞಾನದಿಂದ ವ್ಯಾಪ್ತಿಯನ್ನು ದೇಹದಲ್ಲಿ ಬದ್ಧ ಸ್ಥಿತಿಯಲ್ಲಿ, ಮೋಕ್ಷದಲ್ಲಿ ಎಲ್ಲ ಕಡೆಯೂ ಅವನಿಗೆ ಅನಂತವಾಗಿ ವ್ಯಾಪಿಸುತ್ತೆ ಧರ್ಮಭೂತ ಜ್ಞಾನ ಅನ್ನೋದು ಒಂದು ವಿಧವಾದ ವ್ಯಾಪ್ತಿ. ಇನ್ನೊಂದು ವ್ಯಾಪ್ತಿ ಏನು ಅಂದರೆ ಯಾವ ಶರೀರದಲ್ಲಿ ಬೇಕಾದರೂ ಪ್ರವೇಶಿಸುವ ಒಂದು ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಎಲ್ಲಕ್ಕಿಂತಲೂ ಸೂಕ್ಷ್ಮ, ಅಚೇತನ ಎಲ್ಲ ಅಚೇತನಕ್ಕಿಂತಲೂ ಸೂಕ್ಷ್ಮನಾದವನು. ಸೂಕ್ಷ್ಮವಾಗಿದ್ದರೇ ಪ್ರವೇಶ ಮಾಡೋಕ್ಕೆ ಸಾಧ್ಯ ಒಂದರ ಒಳಗಡೆ. ಆದ್ದರಿಂದ ಯಾವುದೇ ಅಚೇತನ ತಗೊಂಡ್ರು, ಒಂದು ಬ್ಯಾಕ್ಟೀರಿಯಾ ದೇಹದಲ್ಲಿಯೂ ಜೀವಾತ್ಮ ಪ್ರವೇಶ ಮಾಡ್ತಾನೆ, ಅಲ್ಲಿಯೂ ಇದ್ದಾನೆ ಜೀವಾತ್ಮ ಒಳಗಡೆ. ಅವನಿಗಿಂತ ಸೂಕ್ಷ್ಮವಾದ ಒಂದು ಅಚೇತನ ಪದಾರ್ಥ ಇಲ್ಲ. ಯಾವ ಅಚೇತನ ದೇಹದಲ್ಲಿ ಬೇಕಾದರೂ ಪ್ರವೇಶ ಮಾಡ್ತಾನೆ. ಆದ್ದರಿಂದಲೂ ಒಂದು ವ್ಯಾಪಿ ಅಂತ ಎಲ್ಲ ಕಡೆಯೂ ಅವನು ದೇಹದಲ್ಲಿ ವ್ಯಾಪಿಸಿದ್ದಾನೆ. ಬೇರೆ ಬೇರೆ ದೇಹದಲ್ಲಿ ಬೇರೆ ಬೇರೆ ಜೀವಾತ್ಮರಿದ್ದಾರೆ. ಆದರೆ ಈ ರೀತಿಯೂ ಒಂದು ವ್ಯಾಪ್ತಿಯು ಹೇಳಲ್ಪಡುತ್ತೆ. ಸರ್ವತ್ರಗಂ ಅದಕ್ಕೆ ಆ ರೀತಿ ಅರ್ಥ. ಅಚಿಂತ್ಯಂ, ಅಚಿಂತ್ಯಂ ಅಂತ ಹೇಳಿದ್ರೆ ಅವನ ರೂಪವಿಲ್ಲದೆ ಇರೋದ್ರಿಂದ ಚಿಂತೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಜ್ಞಾನ ಸ್ವರೂಪವನ್ನು ಹೇಗೆ ನಾವು ಮನಸ್ಸಿನಲ್ಲಿ ಧ್ಯಾನ ಮಾಡೋದು ಬಹಳ ಕಷ್ಟವಾದ ವಿಷಯ. ಕೂಟಸ್ಥಂ ಅಂದರೆ ಏಕರೂಪವಾಗಿದ್ದಾನೆ ಅಂತ, ಎಲ್ಲ ದೇಹದಲ್ಲಿಯೂ ಅವನ ಜ್ಞಾನ ಸ್ವರೂಪವೇ ಆಗಿದ್ದಾನೆ ಅನ್ನೋದು. ಅಚಲಂ, ಯಾವ ವಿಧವಾದ ಒಂದು ವ್ಯತ್ಯಾಸವಿರೋದಿಲ್ಲ ಸ್ವರೂಪದಲ್ಲಿ. ಧ್ರುವಂ, ಇದೆಲ್ಲ ಕೂಡ ಅದನ್ನು ಸ್ಪಷ್ಟವಾಗಿ ತಿಳಿಸ್ತಾರೆ ಹೇಗೆ ಅನ್ನೋದು. ಅರ್ಥದಲ್ಲಿ ವಿಶೇಷಗಳನ್ನು. ಸನ್ನಿಯಮ್ಯ ಇಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧಯ ಯೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತಹಿತೆ ವ್ರತಾಃ ಕ್ಲೇಶಃ ಅಧಿಕತರಃ ತೇಷಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ಭಿಃ ಅವಾಪ್ಯತೆ. ದೇಹವುಳ್ಳವರಿಗೆ ಇದು ಬಹಳ ಕಷ್ಟದಿಂದ ಪಡೆಯಲ್ಪಡುತ್ತೆ ಅಂತ ಹೇಳಿದ್ರು. ಮಾಮೇವ ಪ್ರಾಪ್ನುವಂತಿ ಅಂತ ಹೇಳಿದ್ರೆ ಸಮಾನವಾದ ರೂಪವನ್ನು ಹೊಂದುತ್ತಾನೆ ಅಂತ. ಇದಕ್ಕೆಲ್ಲ ಅರ್ಥವನ್ನು ಇಲ್ಲಿ ವಿಶೇಷವಾಗಿ ಅರ್ಥ ಮಾಡಬೇಕು. ಯಾಕೆಂದರೆ ಇಲ್ಲಿ ಹೇಳಿರೋದು ಅಕ್ಷರನಿಷ್ಠನಿಗೆ. ಪರಮಾತ್ಮನ ನಿಷ್ಠವನ್ನು ಹೇಳಿ ಮಯ್ಯಾವೇಶಮನೋ ಅಂತ ಹೇಳಿಬಿಟ್ಟು ಮಯ್ಯಾವೇಶಮನೋ ಯಮಾಂ ತೇ ಯುಕ್ತತಮಾಹಾಯೇ ಅಂತ ಹೇಳಿಬಿಟ್ಟು ಅವ್ರನ್ನ ಹೇಳಿ ಏತು ಅಕ್ಷರ ನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಅಂತ ಹೇಳಿದಾಗ ಇವನಿಗಿಂತ ಬೇರೆ ಅಂತ ಆಯಿತು. ಇವರು ಪರಮಾತ್ಮನನ್ನು ಪಡೆದುಕೊಳ್ತಾರೆ, ಇವರು ಪರಮಾತ್ಮನನ್ನು ಪಡೆದುಕೊಳ್ಳೋದಿಲ್ಲ. ಆದರೆ ಪರಮಾತ್ಮನ ಸ್ವರೂಪಕ್ಕೆ ಸಮಾನವಾದ ಜ್ಞಾನ ಸ್ವರೂಪವುಳ್ಳ ಪರಿಶುದ್ಧವಾದ ಆತ್ಮಸ್ವರೂಪವನ್ನು ಪಡೆದುಕೊಳ್ತಾರೆ. ಮಾಮೇವ, ಇದೆಲ್ಲ ಅರ್ಥವನ್ನು ಪ್ರಕರಣ ಹಿಂದಿ ಮುಂದಿನ ಶ್ಲೋಕಕ್ಕೆ ಅನುಗುಣವಾಗಿ ಅರ್ಥ ಮಾಡಬೇಕು ಇಲ್ಲಿ. ಅದುವೇ ಮುಖ್ಯವಾಗಿ ಗೀತೆಯಲ್ಲಿ ಅದು ಪ್ರಕರಣಕ್ಕೆ ಅನುಗುಣವಾಗಿಯೇ ಪೂರ್ವಾಪರ ಶ್ಲೋಕಗಳನ್ನು ನೋಡಿಯೇ ಅರ್ಥ ಮಾಡಬೇಕು.
ಏತು ಅಕ್ಷರಂ ಪ್ರತ್ಯಗಾತ್ಮ ಸ್ವರೂಪಂ, ಯಾರಾದರೂ ಪ್ರತ್ಯಗಾತ್ಮ ಸ್ವರೂಪವನ್ನು ಅನಿರ್ದೇಶ್ಯಂ ಅಂತ ಹೇಳಿದ್ರೆ, ದೇಹಾತ್ ಅನ್ಯತೆಯ ದೇವಾದಿ ಶಬ್ದ ಅನಿರ್ದೇಶ್ಯಂ, ದೇಹಕ್ಕಿಂತ ಬೇರೆ ಆದ್ದರಿಂದ ಇವನು ದೇವ ಇವನು ಮನುಷ್ಯ ಅಂತ ಆತ್ಮಸ್ವರೂಪದಲ್ಲಿ ಹೇಳೋಕ್ಕಾಗೋದಿಲ್ಲ. ಯಾಕೆ ಅಂದರೆ ದೇಹಕ್ಕಿಂತ ಬೇರೆಯಾದವನು ಜ್ಞಾನಸ್ವರೂಪನಾದವು. ದೇವನ ಶರೀರದಲ್ಲಿರೋ ಆತ್ಮನೂ ಜ್ಞಾನಸ್ವರೂಪ, ಮನುಷ್ಯ ಶರೀರದಲ್ಲಿರೋ ಆತ್ಮನೂ ಜ್ಞಾನಸ್ವರೂಪ, ಒಂದು ಪಶುವಿನ ಶರೀರದಲ್ಲಿರುವ ಆತ್ಮವು ಜ್ಞಾನ ಸ್ವರೂಪವೇ. ಎಲ್ಲ ಆತ್ಮ 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 ಅಂತ ಹೇಳ್ಬೋದೇ ಹೊರತು ಈ ಆತ್ಮ ಪಶು, ಈ ಆತ್ಮ ಮನುಷ್ಯ ಅಂತ ಹೇಳೋಕ್ಕಾಗೋದಿಲ್ಲ. ಆತ್ಮನನ್ನು ಆ ರೀತಿ ನಿರ್ದೇಶ ಮಾಡೋದಕ್ಕೆ ಸಾಧ್ಯವಿಲ್ಲ. ಎಲ್ಲರೂ ಜ್ಞಾನ ಸ್ವರೂಪ ಅಂತ ಹೇಳ್ಬೋದಷ್ಟೇ. ದೇವ ಮನುಷ್ಯ ಮೊದಲಾದ ಇದು ರೂಪ ಪ್ರಕೃತಿಯ ಈ ದೇಹ ಸಂಬಂಧದಿಂದ ಬಂದಿರುವಂಥದ್ದು. ಆದ್ದರಿಂದ ಅವನು ಅನಿರ್ದೇಶ್ಯಂ ಅಂತ ಹೇಳಲ್ಪಟ್ಟಿದ್ದಾನೆ. ದೇವ ಮನುಷ್ಯ ಅಂತ ನಿರ್ದೇಶ ಮಾಡೋಕ್ಕೆ ಸಾಧ್ಯವಿಲ್ಲದವನು. ಆದ್ದರಿಂದಲೇ ತಥೈವ ಚಕ್ಷುರಾದಿ ಕರ್ಣ ಅನಭಿವ್ಯಕ್ತಂ, ಇಂದ್ರಿಯ ಕಣ್ಣು ಮೊದಲಾದ ಇಂದ್ರಿಯಗಳಿಗೆ ಕಾಣಿಸೋದಿಲ್ಲ, ಅವನು ಅಭಿವ್ಯಕ್ತವಾಗೋದಿಲ್ಲ. ಯಾಕೆ ಅಂದರೆ ಅವನು ದೇಹಕ್ಕಿಂತ ಬೇರೆಯಾದವನು. ಆತ್ಮ ಮನುಷ್ಯ ಅಂತ ಹೇಳಿದ್ರೆ ಮನುಷ್ಯ ದೇವದತ್ತ, ಅವನ ಆತ್ಮ ಅಂತ ಹೇಳೋಕ್ಕಾಗಲ್ಲ. ದೇವದತ್ತ ಶರೀರದಲ್ಲಿ ಒಳಗಡೆ ಇರುವ ಜ್ಞಾನ ಸ್ವರೂಪ ಆತ್ಮ ಬೇರೆ. ಆದ್ದರಿಂದ ಅವನು ನಮಗೆ ಕಣ್ಣಿನಿಂದ ಕಾಣೋದಿಲ್ಲ. ಸರ್ವತ್ರಗಂ ಅಚಿಂತ್ಯಂಚ ಸರ್ವತ್ರ ದೇವಾದಿದೇಹೇಶು ವರ್ತಮಾನಮಪಿ ತದ್ವಿಸಜಾತೀಯತೆಯ ತೇನ ತೇನ ರೂಪೇಣ ಚಿಂತೆಯಿತು ಅನರ್ಹಂ. ಸರ್ವತ್ರಗಂ ಅಂದರೆ ಎಲ್ಲ ಕಡೆಯಲ್ಲಿಯೂ, ಅಂದರೆ ಎಲ್ಲ ದೇಹದಲ್ಲಿಯೂ ಇದ್ದಾನವನು. ಒಬ್ಬ ದೇಹದ ಮನುಷ್ಯನೂ ಇದ್ದಾನೆ, ಒಂದು ಇರುವೆ ಶರೀರದಲ್ಲೂ ಇದ್ದಾನೆ, ಮತ್ತೊಂದು ಪ್ರಾಣಿ, ಇದು ಏನೇನು ಪ್ರಾಣಿಗಳಿದೆಯೋ ಪ್ರಪಂಚದಲ್ಲಿ ಎಲ್ಲ ಶರೀರದಲ್ಲಿಯೂ ಇದ್ದಾನೆ ಜೀವಾತ್ಮ. ಆದರೆ ಆ ಎಲ್ಲ ದೇಹಗಳಿಗಿಂತಲೂ ಬೇರೆ ಜಾತಿಗೆ ಸೇರಿದವನು, ಇದೆಲ್ಲ ಅಚೇತನ, ಅವನು ಜ್ಞಾನಸ್ವರೂಪ. ಆದ್ದರಿಂದ ಆಯಾ ರೂಪದಲ್ಲಿ ಚಿಂತನೆ ಮಾಡೋಕ್ಕೆ ಸಾಧ್ಯವಿಲ್ಲ ಅವನನ್ನು. ಜೀವಾತ್ಮನನ್ನು ಉಪಾಸನೆ ಮಾಡಬೇಕಾದ್ರೆ ದೇವನ ರೂಪದಲ್ಲಿ ಮಾಡೋದಾ ಮನುಷ್ಯ ರೂಪದಲ್ಲಿ ಮಾಡೋದಾ ಅಂದರೆ ಅದು ಅವನ ರೂಪವೇ ಅಲ್ಲ. ಅವನನ್ನು ಇಂದ್ರಿಯಗಳಿಂದ ಕಾಣಲು ಸಾಧ್ಯವಿಲ್ಲ, ಅದೆಲ್ಲ ಅವನ ರೂಪವಲ್ಲ. ಆದ್ದರಿಂದ ಆ ರೀತಿಯಲ್ಲಿ ಅವನು ಚಿಂತನೆ ಮಾಡೋಕ್ಕೆ ಸಾಧ್ಯವಿಲ್ಲ. ತಥೈವ ಕೂಟಸ್ಥಂ ಸರ್ವಸಾಧಾರಣಂ, ಎಲ್ಲದರಲ್ಲಿಯೂ ಸಾಧಾರಣವಾದ ರೂಪ ಅವನಿಗೆ ಇದೆ. ತತ್ತದ್ದೇವಾದಿ ಅಸಾಧಾರಣಕಾರ ಅಸಂಬದ್ಧಂ ಇತ್ಯರ್ಥ. ಸಾಧಾರಣಕಾರ ಸಾಧಾರಣಂ ಸರ್ವಸಾಧಾರಣಂ ಕೂಟಸ್ಥಂ ಅಂದರೆ ಆ ದೇವ ಮೊದಲಾದ ಅಸಾಧಾರಣವಾದ ಆಕಾರಗಳು, ಅದರ ಜೊತೆ ಇವನಿಗೆ ಸಂಬಂಧವಿಲ್ಲ. ಆದ್ದರಿಂದ ಮನುಷ್ಯ ರೂಪದೊಡನೆಯೋ ದೇವಾದಿ ರೂಪದೊಡನೆಯೋ ಈ ಆಕಾರಗಳೆಲ್ಲ ಏನಿದೆಯೋ ಪಶು ಪಕ್ಷಿ ಮೊದಲಾದ ಕೀಟ ಕ್ರಿಮಿ ಇದೆಲ್ಲ ಆ ಆಕಾರಗಳೊಡನೆ ಅವನಿಗೆ ಸಂಬಂಧವಿಲ್ಲ. ಆದ್ದರಿಂದ ಎಲ್ಲ ಕಡೆಯೂ ಒಂದೇ ರೂಪದಲ್ಲಿ ಸಾಧಾರಣವಾಗಿ ಎಲ್ಲ ಶರೀರದಲ್ಲಿಯೂ ಜ್ಞಾನ ಸ್ವರೂಪನಾಗಿಯೇ ಇದ್ದಾನೆ ಅಂದರೆ ಕೂಟಸ್ಥಂ ಅಂತ ಅದಕ್ಕೆ ಅರ್ಥ. ಅಪರಿಣಾಮಿತ್ವೇನ ಸ್ವ ಅಸಾಧಾರಣಾಕಾರಾತ್ ನ ಚಲತಿ ನ ಚ್ಯವತೆ ಇತಿ ಅಚಲಂ. ಆದ್ದರಿಂದ ಅವನು ಚವನ ಸ್ವಭಾವವನ್ನು ಹೊಂದಿಲ್ಲ, ಕ್ಷೀಣವಾಗುವಂಥದ್ದು ಆ ರೀತಿಯ ಒಂದು. ಯಾಕೆ ಅಂದರೆ ಅವನು ಅಪರಿಣಾಮಿ ಸ್ವರೂಪದಲ್ಲಿ. ಜೀವಾತ್ಮನಿಗೆ ಯಾವ ಪರಿಣಾಮವೂ ಇಲ್ಲ, ಎಲ್ಲ ಅವಸ್ಥೆಯಲ್ಲಿಯೂ ಬದ್ಧಾವಸ್ಥೆಯಲ್ಲಿಯೂ ಅಷ್ಟೇ ಸ್ವರೂಪವು ಅವಿಕಾರಿಯಾದದ್ದು, ಪರಿಶುದ್ಧವಾದದ್ದು, ಯಾವ ಒಂದು ವಿಕಾರವನ್ನು ಹೊಂದೋದಿಲ್ಲ. ಆದ್ದರಿಂದ ಯಾವ ಪರಿಣಾಮವೂ ಇರೋದಿಲ್ಲ ಸ್ವರೂಪದಲ್ಲಿ. ಅವನಿಗೆ ಇರೋ ಪರಿಣಾಮವೆಲ್ಲ ಸ್ವಭಾವದಲ್ಲಿ ಆಗುತ್ತೆ, ಧರ್ಮಭೂತ ಜ್ಞಾನದಲ್ಲಿ ಹೊರತು ಸ್ವರೂಪದಲ್ಲಿ ಏಕರೂಪವಾಗಿರ್ತಾನೆ. ಆದ್ದರಿಂದ ಅವನಿಗೆ ಅಸಾಧಾರಣವಾದ ಜ್ಞಾನ ಸ್ವರೂಪದಲ್ಲಿ ಇರೋದರಿಂದ ಅವನು ಅದರಿಂದ ಬೇರೆ ಬದಲಾಗೋದಿಲ್ಲ. ನ ಚಲತಿ, ಅವನಿಂದ ಬೇರೆ ವಿಕಾರವೇ ಹೊಂದೋದಿಲ್ಲ, ಪರಿಣಾಮವನ್ನೇ ಹೊಂದುವುದಿಲ್ಲ. ಆದ್ದರಿಂದ ಅಚಲಂ ಅಂತ ಹೇಳಿದೆ. ತಥೈವ ಧ್ರುವಂ ನಿತ್ಯಂ, ಆದ್ದರಿಂದ ನಿತ್ಯನಾಗಿದ್ದಾನೆ. ಸನ್ನಿಯಮ್ಯ ಇಂದ್ರಿಯ ಗ್ರಾಮ್, ಇದೆಲ್ಲ ಆತ್ಮನಿಗೆ ವಿಶೇಷಣಗಳು. ಸರ್ವತ್ರಗಂ ಅಚಿಂತ್ಯಂ ಕೂಟಸ್ಥಂ ಅಚಲಂ ಧ್ರುವಂ. ಸರ್ವತ್ರಗಂ ಅಂತ ಹೇಳಿ ಅವ್ಯಕ್ತಂ ಅನಿರ್ದೇಶ್ಯಂ, ದೇವಾದಿ ಹೆಸರುಗಳಿಂದ ನಿರ್ದೇಶ ಮಾಡೋಕ್ಕೆ ಸಾಧ್ಯವಿಲ್ಲ. ಅವ್ಯಕ್ತಂ ಇಂದ್ರಿಯ ಚಕ್ಷುರಾದಿ ಇಂದ್ರಿಯಗಳಿಗೆ ಕಾಣುವುದಿಲ್ಲ. ಸರ್ವತ್ರಗಂ ಎಲ್ಲ ದೇಹದಲ್ಲಿಯೂ ಇರೋದಕ್ಕೆ ಅವನಿಗೆ ಸಾಧ್ಯವಾಗುತ್ತೆ, ಇದ್ದರೂ ಕೂಡ ಅದಕ್ಕಿಂತ ಬೇರೆಯಾಗಿದ್ದಾನೆ. ಆದ್ದರಿಂದ ಚಿಂತ್ಯಂ, ಆ ದೇಹ ಆ ಒಂದು ರೂಪದಿಂದ ಅವನನ್ನು ಚಿಂತನೆ ಮಾಡೋಕ್ಕೆ ಸಾಧ್ಯವಿಲ್ಲದವನು. ಕೂಟಸ್ಥಂ, ಅದರಿಂದಲೇ ಎಲ್ಲದರಲ್ಲಿಯೂ ಸಾಧಾರಣವಾದ ಆಕಾರ ಹೊಂದಿರುವವನು. ಅಚಲಂ, ಆದ್ದರಿಂದ ಎಲ್ಲದರಲ್ಲಿಯೂ ಏಕರೂಪವಾಗಿ ಈ ಯಾವ ಪರಿಣಾಮಕ್ಕೂ ಆಸ್ಪದವಾಗದೇ ಇರೋದರಿಂದ ಸ್ವರೂಪದಲ್ಲಿ ಏಕರೂಪವಾಗಿ ಪರಿಣಾಮವಿಲ್ಲದೆ ಅವಿಕಾರವಾಗಿ ಇರೋದರಿಂದ ಅಚಲವಾಗಿದ್ದಾನೆ. ಧ್ರುವಂ, ನಿತ್ಯನಾಗಿದ್ದಾನೆ. ಆದ್ದರಿಂದ
ಇಂತಹ ಜೀವಾತ್ಮನನ್ನು ಸನ್ನಿಯಮ್ಯ ಇಂದ್ರಿಯ ಗ್ರಾಮಂ, ಈ ಇಂದ್ರಿಯಗಳ ಸಮೂಹವನ್ನೆಲ್ಲ ಚೆನ್ನಾಗಿ ನಿಯಮನವನ್ನು ಮಾಡಿ, ಚಕ್ಷುರಾಧಿಕಂ ಇಂದ್ರಿಯ ಗ್ರಾಮಂ, ಇಂದ್ರಿಯಗಳ ಒಂದು ಸಮೂಹ ಯಾವುದಿದೆಯೋ ಚಕ್ಷುಸು ಶ್ರೋತ್ರ ಮೊದಲಾದದ್ದೆಲ್ಲ ಅವುಗಳನ್ನೆಲ್ಲ ಸರ್ವಂ ಸ್ವವ್ಯಾಪಾರೇಭ್ಯ ಸಮ್ಯಂ ನಿಯಮ್ಯ, ಅವುಗಳ ವ್ಯಾಪಾರಗಳಿಂದ ನಿಯಮನ ಮಾಡಿ ಅಂತ ಅರ್ಥ. ನಿಯಮನ ಮಾಡೋದು ಅಂತ ಹೇಳಿದ್ರೆ ವಿಷಯ, ತಪ್ಪಾದ ವಿಷಯಗಳಲ್ಲಿ ಹೋಗದೇ ಇರೋ ಹಾಗೆ ಮಾಡಿ ಸರಿಯಾದ ವಿಷಯದಲ್ಲಿ ಹೋಗುವ ಹಾಗೆ ಮಾಡೋದು, ನಿಯಮನ ಮಾಡೋದು. ಅದರಿಂದ ಸ್ವವ್ಯಾಪಾರೇಭ್ಯ ಸಮ್ಯಕ್ ನಿಯಮ್ಯ, ಸರಿಯಾದ ರೀತಿಯಲ್ಲಿ ನಿಯಮನ ಮಾಡಿ, ಸರ್ವತ್ರ ಸಮಬುದ್ಧಯ, ಎಲ್ಲ ದೇಹದಲ್ಲೂ ಇರುವ ಆತ್ಮರುಗಳಲ್ಲಿ ಒಂದೇ ಬುದ್ಧಿಯನ್ನು, ಒಂದೇ ಆಕಾರ ಇರುವುದರಿಂದ ಸರ್ವತ್ರ ದೇವಾದಿ ವಿಷಮಾಕಾರೇಷು ದೇಹೇಶು ಅವಸ್ಥಿತೇಷು ಆತ್ಮಸು ಜ್ಞಾನೈಕಾಕಾರತೆಯ ಸಮಬುದ್ಧಯ, ಸರ್ವತ್ರ ಸಮಬುದ್ಧಯ ಅಂತ. ಅದೇ ಸಮತ್ವಂ ಯೋಗ ಉಚ್ಯತೆ. ಇದೆಲ್ಲ ಹಿಂದೆಯೂ ಹೇಳಲ್ಪಟ್ಟಿತು. ಎಲ್ಲ ದೇಹದಲ್ಲಿಯೂ ಇರುವ ಜೀವಾತ್ಮರುಗಳೆಲ್ಲ ಜ್ಞಾನಾಕಾರರೇ. ಆದ್ದರಿಂದ ಎಲ್ಲರೂ ಸಿಮಿಲರ್, ಸಮ ಅಂದರೆ ಸಿಮಿಲ್ಯಾರಿಟಿ. ಒಬ್ಬನೇ ಜೀವಾತ್ಮ ಇದ್ದಾನೆ ಎಲ್ಲ ದೇಹದಲ್ಲಿಯೂ ಒಂದು ಅರ್ಥವಲ್ಲ. ಎಲ್ಲರೂ ಒಂದೇ ರೀತಿಯಲ್ಲಿ ಇದ್ದಾರೆ, ಸಮಾನವಾದ ಆಕಾರವನ್ನು ಹೊಂದಿದ್ದಾರೆ. ಬೇರೆ ಬೇರೆ ಜೀವಾತ್ಮರುಗಳಾದರೂ ಎಲ್ಲರೂ ಜ್ಞಾನ ಸ್ವರೂಪರಾದ್ದರಿಂದ ಒಂದೇ ಆಕಾರವನ್ನು ಹೊಂದಿದ್ದಾರೆ. ಆದ್ದರಿಂದ ಅತಏವ ಸರ್ವಭೂತ ಹಿತೇ ರತಾಃ, ಸರ್ವಭೂತ ಅಹಿತ ರತಿತ್ವಾತ್ ನಿವೃತ್ತಿ, ಎಲ್ಲ ಪ್ರಾಣಿಗಳಲ್ಲಿಯೂ ಮಾಡದೇ ಇರೋದರಿಂದ ನಿವೃತ್ತವಾಗೋದು. ಅಹಿತರತಿತ್ವಾದ ನಿವೃತ್ತಿ, ಅಹಿತವನ್ನು ಮಾಡುವುದರಲ್ಲಿ ಸಂತೋಷ ಹೊಂದೋದಿಲ್ಲ ಅವನು. ಆದ್ದರಿಂದ ಅಹಿತ ಮಾಡುವುದರಲ್ಲಿ ಸಂತೋಷವನ್ನು ಹೊಂದದೇ ಇರುವಂತಹ ಬುದ್ಧಿ ಸರ್ವಭೂತ ಹಿತೇ ರತಾಃ, ಸರ್ವಭೂತ ಅಹಿತರತಿತ್ವಂ ಹಿ ಆತ್ಮನಃ ದೇವಾದಿ ವಿಷಮಾಕಾರ ಅಭಿಮಾನ ನಿಮಿತ್ತಂ. ಆದ್ದರಿಂದ ಯಾವ ಕಾರಣದಿಂದ ಆಗುತ್ತೆ ಅವನಲ್ಲಿ ಅಂತ ಹೇಳಿದ್ರೆ, ರತಿತ್ವಂ ಸರ್ವಭೂತ ಅಹಿತ ರತಿತ್ವಂ, ಎಲ್ಲ ಪ್ರಾಣಿಗಳಲ್ಲಿಯೂ ಅಹಿತವನ್ನು ಉಂಟು ಮಾಡಬೇಕು, ಅದರಲ್ಲಿ ಆಸೆ ಪಟ್ಟರೆ ಯಾಕೆ ಆ ರೀತಿ ಆಸೆ ಉಂಟಾಗುತ್ತೆ ಅಂದರೆ, ದೇವ ಮೊದಲಾದ ವಿಷಮವಾದ ಆಕಾರವನ್ನೇ ಆತ್ಮ ಅಂತ ತಿಳಿದುಕೊಂಡ್ರೆ ಆಗ ಆ ರೀತಿ ಅಹಿತವನ್ನು ಉಂಟು ಮಾಡಬೇಕು ಅನ್ನೋ ಬುದ್ಧಿ ಬರುತ್ತೆ. ಅದರಿಂದ ವಿಷಮಾಕಾರವಾದಲ್ಲಿ ಅಭಿಮಾನ ಉಂಟಾದರೆ ಆಗ ಇವರು ಬೇರೆ ಇವ್ರು ಬೇರೆ ಇವ್ರು ಬೇರೆ ಅಂತ ತಿಳಿದು ಅವರಿಗೆ ಕೆಲವರು ನಮಗೆ ಇಷ್ಟವಾಗ್ತಾರೆ, ಕೆಲವರು ಇಷ್ಟವಾಗುವುದಿಲ್ಲ, ಅದರಲ್ಲೆಲ್ಲ ಅಹಿತವನ್ನು ಉಂಟು ಮಾಡಬೇಕು ಅನ್ನೋ ಆಸೆ ಬರುತ್ತೆ. ಎಲ್ಲ ಒಂದೇ ಆಕಾರ ನನ್ನ ದೇಹದಲ್ಲಿರುವಂತೆ ಇತರ ದೇಹದಲ್ಲಿಯೂ ಎಲ್ಲ ದೇಹದಲ್ಲಿಯೂ ಇರುವ ಜ್ಞಾನಾಕಾರರೇ ಅಂತ ತಿಳಿದ್ರೆ ಆ ರೀತಿಯಾದ ಬುದ್ಧಿ ಬರೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಹೇಳಿದ್ದಾರೆ ಇಲ್ಲಿ. ಏವಂ ಅಕ್ಷರಂ ಉಪಾಸತೆ, ಈ ರೀತಿ ಯಾರು ಇಂತಹ ಅಕ್ಷರ ಶಬ್ದಿತನಾದ ಜೀವಾತ್ಮನನ್ನು ಉಪಾಸನೆ ಮಾಡ್ತಾರೋ, ತೇಪಿ ಮಾಂ ಪ್ರಾಪ್ನುವಂತ್ಯೇವ, ಅವರು ನನ್ನನ್ನು ಪಡೆದುಕೊಳ್ತಾರೆ. ನನ್ನನ್ನು ಪಡೆದುಕೊಳ್ತಾರೆ ಅಂದರೆ ಏನು ಅರ್ಥ ಇಲ್ಲಿ? ಮತ್ ಸಮಾನಾಕಾರಂ ಅಸಂಸಾರಿಣಂ ಆತ್ಮ ಪ್ರಾಪ್ನುವಂತಿ ಏವ ಇತ್ಯರ್ಥ. ನನ್ನ ಸಮಾನವಾದ ಆಕಾರವನ್ನು, ಸಂಸಾರಿಯಲ್ಲದ ಜೀವಾತ್ಮನ ಸ್ವರೂಪ, ಮುಕ್ತ ಸ್ವರೂಪ, ಅದಕ್ಕೆ ಸಮಾನವಾದ ಸ್ವರೂಪವನ್ನು ಪಡೆದುಕೊಳ್ತಾರೆ. ಮುಕ್ತರೇ ಆಗೋದಿಲ್ಲ, ಸಮಾನವಾದ ಆಕಾರವನ್ನು ಪಡೆದುಕೊಳ್ತಾರೆ. ನಮ್ಮ ಸಾಧರ್ಮ್ಯವಾಗತಃ, ನನ್ನ ಸಮಾನ ಧರ್ಮವನ್ನು ಪಡೆದುಕೊಳ್ತಾರೆ ಅಂತ ಮುಂದೆ ಹೇಳಲ್ಪಡುತ್ತೆ. ಶ್ರೂಯತೆ ಚ ನಿರಂಜನ ಪರಮಂ ಸಾಮ್ಯ ಉಪೈತಿ ತಥಾ ಅಕ್ಷರ ಶಬ್ದ ನಿರ್ದಿಷ್ಟಾತ್ ಕೂಟಸ್ಥಾತ್ ಅನ್ಯತ್ವಂ ಪರಸ್ಯ ಬ್ರಹ್ಮಣಃ ವಕ್ಷ್ಯತೆ ಕೂಟಸ್ಥಃ ಅಕ್ಷರ ಉಚ್ಯತೆ ಉಕ್ತೌ ಪುರುಷಸ್ತು ಅನ್ಯಃ ಇತಿ. ಅಲ್ಲಿ ಹೇಳುವಾಗ ಪರಮಾತ್ಮನೊಡನೆ ಪರಮಸಾಮ್ಯಾಪತ್ತಿ ಅಂತ ಹೇಳಲ್ಪಟ್ಟಿರೋದು. ಅಕ್ಷರ ನಿರ್ದಿಷ್ಟನಿಗಿಂತ ಕೂಟಸ್ಥಃ ಅಕ್ಷರ ಉಚ್ಯತೆ ಅಂತ ಮುಂದೆ 15ನೇ ಅಧ್ಯಾಯದಲ್ಲಿ ಬರುತ್ತೆ ಪುರುಷೋತ್ತಮ ಯೋಗದಲ್ಲಿ. ಆಗ ಕೂಟಸ್ಥಃ ಅಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥಃ ಅಕ್ಷರ ಉಚ್ಯತೆ ಅಂತ ಹೇಳುವಾಗ, ಕೂಟಸ್ಥಃ ಅಕ್ಷರ ಉಚ್ಯತೆ ಅಂತ ಹೇಳಿರುವಾಗ ಅವನಿಗಿಂತ ಬೇರೆಯಾದವನು ಉತ್ತಮ ಪುರುಷಸ್ತು ಅನ್ಯಃ, ಪರಮಾತ್ಮ ಬೇರೆಯಾದವನು ಅಂತ ಅಲ್ಲಿ ಹೇಳಲ್ಪಡುತ್ತೆ. ಮತ್ತೆ ಪರಾಯಯ ತದ್ ಅಕ್ಷರಮಧಿಗಮ್ಯತೆ ಅನ್ನುವಾಗ ಈ ಅಕ್ಷರ ಶಬ್ದದ ವಿಷಯದಲ್ಲಿ ಬರುವ ಸಂದೇಹಗಳನ್ನು ನಿವಾರಿಸ್ತಾರೆ. ಪರಾಯಯ ತದ್ ಅಕ್ಷರಮಧಿಗಮ್ಯತೆ ಇತಿ ಅಕ್ಷರ ವಿದ್ಯಾಯಾಂತು ಅಕ್ಷರ ನಿರ್ದಿಷ್ಟಂ ಪರಮೇವ ಬ್ರಹ್ಮ ಭೂತಯೋನಿತ್ವಾದೇಹೆ. ಅದರಿಂದ ಭೂತಯೋನಿಂ ಪರಿಪಶ್ಯಂತಿ ಧೀರಾಹ ಅಂತ ಹೇಳಲ್ಪಡುತ್ತೆ. ಭೂತಯೋನಿತ್ವ ಅಂತ ಹೇಳಿದ್ರೆ ಎಲ್ಲಕ್ಕೂ ಜಗತ್ ಕಾರಣನಾಗಿರೋದು, ಎಲ್ಲವನ್ನು ಸೃಷ್ಟಿ ಮಾಡುವವನು ಅಂತ ಹೇಳಿಬಿಟ್ಟು, ಅದರಿಂದ ತದ್ಭೂತಯೋನಿಂ ಪರಿಪಶ್ಯಂತಿ ಧೀರಾಹ ಅಂತ ಹೇಳಿ
ಯತ್ತದದ್ರೇಶಂ ಅಗ್ರಾಹ್ಯಂ ಅವರ್ಣಂ ಅಗೋತ್ರಂ ಅಚಕ್ಷುಶ್ರೋತ್ರಂ ತದಪಾಣಿಪಾದಂ ನಿತ್ಯಂ ವಿಭುಂ ಸರ್ವಗತಂ ಸುಸೂಕ್ಷ್ಮಂ ತಯದವ್ಯಯಂ ತದ್ಭೂತಯೋನಿಂ ಪರಿಪಶ್ಯಂತಿ ಧೀರಾಹ ಅಂತ ಹೇಳಿ ಅಲ್ಲಿ ಅಕ್ಷರಂ ಪರಾಯ ತದಕ್ಷರಂ ಅಧಿಗಮ್ಯತೆ ಅಂತ ಅಕ್ಷರ ಶಬ್ದಿತನಾದ ಪರಮಾತ್ಮನ ಒಂದು ಸ್ವರೂಪದ ವರ್ಣನೆ ಇದೆ. ಅದೃಷ್ಟತ್ವಾದಿ ಗುಣಕಃ ಧರ್ಮೋಕ್ತೇ ಅಂತ ಬ್ರಹ್ಮಸೂತ್ರದಲ್ಲಿ ಆಶ್ಚರ್ಯವಾಗಿ ಹೇಳ್ತಾರೆ. ಅಲ್ಲಿ ಬಾದರಾಯಣರು ಅದೃಷ್ಟತ್ವ ಮೊದಲಾದದ್ದು ಅದೃಶ್ಯತ್ವಾದಿ ಗುಣಕಃ, ಅದೃಶ್ಯತ್ವಾದಿ ಗುಣಕಃ ಧರ್ಮೋಕ್ತೆ. ಅದೃಶ್ಯತ್ವ ಅಂದರೆ ನೋಡೋಕ್ಕಾಗದೇ ಇರುವಂಥದ್ದು. ನೋಡೋಕ್ಕಾಗದೇ ಇರೋನು ಅವನಿಗೆ ಅದೃಶ್ಯ, ಅದ್ರೇಶ್ಯಂ, ಅಗ್ರಾಹ್ಯಂ, ಅಗೋತ್ರಂ, ಅವರ್ಣಂ ಅಂದರೆ ಯಾವ ಒಂದು ಧರ್ಮವೂ ಇಲ್ಲ ಅಂತ ಅರ್ಥವಲ್ಲ. ಇದೆಲ್ಲ ಗುಣಗಳು ಅಂತ ಹೇಳ್ತಾರೆ ಬಾದರಾಯಣರು. ಅದೃಶ್ಯತ್ವಾದಿ ಗುಣಕಃ ಅಂತ ಹೇಳಿದ್ರು. ಚಕ್ಷು ಪ್ರಾಕೃತವಾದ ಕಣ್ಣಿನಿಂದ ನೋಡೋಕ್ಕಾಗೋದಿಲ್ಲ, ಪ್ರಾಕೃತವಾದ ಕೇಳಕ ಆ ರೀತಿ ಅರ್ಥ ಅದು. ಹಾಗೆ ಮಾಡಬೇಕು. ಯಾಕೆ ಅಂದರೆ ಮುಂದಿನ ಮಂತ್ರದ 2ನೇ ಭಾಗ ನಿತ್ಯಂ ವಿಭುಂ ಸರ್ವಗತಂ ಸುಸೂಕ್ಷ್ಮಂ ತದವ್ಯಯಂ ಯದ್ಭೂತಯೋನಿಂ ಪರಿಪಶ್ಯಂತಿ ಧೀರ. ಚೆನ್ನಾಗಿ ನೋಡ್ತಾರೆ ಅಂದರು. ಅದ್ರೇಶ್ಯಂ ಅಂತ ಆರಂಭಿಸಿ ಪರಿಪಶ್ಯಂತಿ ನೋಡದೇ ಇರೋನನ್ನು ನೋಡ್ತಾರೆ ಅಂತ ಹೇಳಿ. ನೋಡದೇ ಇರೋನು ಅಂದರೆ ಅಲ್ಲಿ ಪ್ರಾಕೃತವಾದ ಕಣ್ಣುಗಳಿಂದ ನೋಡೋದಿಲ್ಲ, ಅದೆಲ್ಲ ಅವನಿಗೆ ಗುಣಗಳೇ ಅಂತ ಹೇಳಿ ಆ ಪರಮಾತ್ಮನ ಅಕ್ಷರ ಶಬ್ದ ನಿರ್ದಿಷ್ಟದಿಂದ ಪರಮಾತ್ಮ ಹೇಳಲ್ಪಟ್ಟಿದ್ದಾನೆ. ಅಲ್ಲಿ ಅಕ್ಷರ ಜೀವಾತ್ಮ ಅಲ್ಲ, ಜೀವಾತ್ಮ ಪರಿಶುದ್ಧ ಜೀವಾತ್ಮ ಸ್ವರೂಪವನ್ನು ಹೇಳಲ್ಪಟ್ಟಿಲ್ಲ. ಅಲ್ಲಿ ಭೂತಯೋನಿತ್ವಾದೇಹೇ ಅಂದರೆ ಜಗತ್ ಕಾರಣತ್ವ ಅವನಿಗೆ ಹೇಳಲ್ಪಟ್ಟಿದೆ. ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ ಕ್ಲೇಶಸ್ತು ಅಧಿಕತರ. ಈ ಒಂದು ಅವ್ಯಕ್ತನಾದ ಜೀವಾತ್ಮನಲ್ಲಿ ಆಸಕ್ತಿ ಉಳ್ಳಂತಹ ಮನಸ್ಸು ಯಾರಿಗಿದೆಯೋ, ಉಪಾಸನೆ ಅವನ್ನೇ ಮಾಡ್ತಾರಂತಾರೋ ಅವರಿಗೆ ಕ್ಲೇಶಸ್ತು ಅಧಿಕತರ, ಕ್ಲೇಶ ಅಧಿಕವಾಗಿದೆ ಅವರಿಗೆ. ಅವ್ಯಕ್ತಾ ಹಿ ಗತಿ, ಅವ್ಯಕ್ತ ವಿಷಯ ಅಪೋಗತಿ ದೇಹವದ್ಭಿ. ಅವ್ಯಕ್ತವಾದ ಜೀವಾತ್ಮನನ್ನು ವಿಷಯವನ್ನಾಗಿ ಉಳ್ಳ ಮನಸ್ಸಿನ ವೃತ್ತಿಯು ದೇಹವುಳ್ಳವರಿಂದ ದೇಹಾತ್ಮಾಭಿಮಾನ ಯುಕ್ತೈ. ದೇಹವುಳ್ಳವರು ಅಂದರೆ ದೇಹಾತ್ಮಾಭಿಮಾನ ಇದ್ದೇ ಇರುತ್ತೆ. ಅವರಿಗೆ ದುಃಖೇನ ಅವಾಪ್ಯತೆ, ಬಹಳ ಕಷ್ಟ. ಅವನನ್ನು ಪರಮಾತ್ಮನಿಗೆ ದಿವ್ಯಮಂಗಳ ವಿಗ್ರಹವಿದೆ, ಅವನ ರೂಪವನ್ನು ಧ್ಯಾನ ಮಾಡ್ಬೋದು, ಮನಸ್ಸಿಗೆ ಆಲಂಬನೆ ಇಟ್ಟುಕೊಂಡು ಧ್ಯಾನ ಮಾಡ್ಬೋದು ಅವನ ರೂಪವನ್ನು. ಜೀವಾತ್ಮನಿಗೆ ಒಂದು ರೂಪವಿಲ್ಲ, ಅವ್ಯಕ್ತನಾದವನು. ನಮಗೆ ದೇಹವೇ ಆತ್ಮ ಅಂತ ದೇಹವುಳ್ಳ ಎಲ್ಲರಿಗೂ ದೇಹಾತ್ಮಾಭಿಮಾನ ಇದೆ. ಇಂತಹವರಿಗೆ ದೇಹಕ್ಕಿಂತ ಬೇರೆಯಾದ ಜ್ಞಾನಾಕಾರನಾದ ಜೀವಾತ್ಮನ ಉಪಾಸನೆ ಮಾಡೋದು ಬಹಳ ಕಷ್ಟವಾದದ್ದು. ದೇಹವಂತೋ ಹಿ ದೇಹಮೇವ ಆತ್ಮ ಅನುಮನ್ಯಂತೆ. ದೇಹವೇ ಆತ್ಮ ಅಂತ ತಾನೇ ತಿಳ್ಕೊಳ್ತಾರೆ ಅವರು. ಆದ್ದರಿಂದ ಅವರಿಗೆ ಬಹಳ ಕಷ್ಟವಾದದ್ದು ಅನ್ನೋದು ಇಲ್ಲಿ ಹೇಳಲ್ಪಡುತ್ತೆ. ಅಕ್ಷರ ನಿರ್ದಿಷ್ಟನಾದ ಜೀವಾತ್ಮನ ಉಪಾಸನೆ ಬಹಳ ಕಷ್ಟವಾದದ್ದು. ಅವ್ಯಕ್ತಾಹಿ ಗತಿ ದುಃಖಂ ದೇಹವದ್ಭಿ ಅಮಾಪ್ಯತೆ. ಅವ್ಯಕ್ತಾಹಿ ಗತಿ ಅಂತ ಹೇಳಿದ್ರೆ ಅವ್ಯಕ್ತ ವಿಷಯವಾದ ಮನೋವೃತ್ತಿ, ಅವ್ಯಕ್ತನಾದ ಜೀವಾತ್ಮನನ್ನು ವಿಷಯವನ್ನಾಗಿ ಉಳ್ಳಂತಹ ಮನಸ್ಸಿನ ವ್ಯಾಪಾರ ಅಂದರೆ ಅವನ ಉಪಾಸನೆ. ದೇಹವದ್ಭಿ ದೇಹವೇ ಆತ್ಮ ಅನ್ನುವ ಅಭಿಮಾನವುಳ್ಳವರು, ಅವರಿಂದ ದುಃಖಂ ಅವಾಪ್ಯತೆ, ಬಹಳ ಕಷ್ಟದಿಂದ ಪಡೆಯಲ್ಪಡುತ್ತೆ. ಯಾಕೆಂದರೆ ಅವರು ಯಾರು ಅಂದರೆ ಅವ್ಯಕ್ತಾಸಕ್ತ ಚೇತಸಾಂ. ಅವ್ಯಕ್ತನಾದ ಜೀವಾತ್ಮನಲ್ಲಿಯೇ ಅವನನ್ನು ಪಡೆದುಕೊಳ್ಬೇಕು ಅಂತ ಯಾರು ಆಸೆ ಪಡ್ತಾರೋ ಅವರಿಗೆ ಕ್ಲೇಶ ಅಧಿಕತರ ತೇಷಾಂ. ಅಧಿಕವಾದ ಕ್ಲೇಶ. ಪರಮಾತ್ಮನನ್ನು ಪಡ್ಕೊಳ್ಳೋರಿಗೆ ಸುಖವಾಗಿ ಬೇರೆಯಾಗಿ ನೇರವಾಗಿ ಪಡೆದುಕೊಳ್ಬೋದು ಬೇಗನೆ ಅನ್ನೋದನ್ನು ಇಲ್ಲಿ ಅಕ್ಷರನಿಷ್ಠಸ್ಯ ಅಪಕರ್ಷಮಾಹ ಸ್ವಾಮಿ ದೇಶಿಕನ ಇನ್ನೂ ಸ್ಪಷ್ಟಪಡಿಸ್ತಾರೆ. ಆರಂಭದಲ್ಲಿಯೇ ಏತು ಅಕ್ಷರಂ ಅಂತ ಹೇಳಿದಾಗ ಏತು ಅಕ್ಷರಂ ಇತ್ಯಾದಿ ಶ್ಲೋಕ ಪ್ರಯಾಣ. ಅಕ್ಷರನಿಷ್ಠಸ್ಯ ಅಪಕರ್ಷಂ, ಅದು ಸ್ವಲ್ಪ ಕೆಳಮಟ್ಟದ್ದು. ಪರಮಾತ್ಮನ ಉಪಾಸನೆಗಿಂತ ಅದು ಉತ್ಕೃಷ್ಟವಾದದ್ದು, ಇದು ಅಪಕೃಷ್ಟವಾದದ್ದು. ಸರ್ವಪ್ರಕಾರ ನಿರ್ದೇಶ ನಿಷೇಧಸ್ಯ ಸ್ವವಚನ ನಿರೋಧಾದಿ ದುಷ್ಟತ್ವಾತ್ ಯಥಾವಸ್ಥಿತ ಸ್ವರೂಪೇ ನಿಷೇಧ್ಯತೆಯ ವಿವಕ್ಷಿತ ನಿರ್ದೇಶ ವಿಶೇಷಂ ದೇಹಾತ್ ಅನ್ಯತೆಯ. ದೇಹ ಅನಿರ್ದೇಶ್ಯಂ ಅಂತ ಹೇಳಿದ್ರೆ ಅವನನ್ನು ಯಾವ ರೀತಿಯಲ್ಲೂ ಹೇಳೋಕ್ಕಾಗೋದಿಲ್ಲ ಅಂತ ಅರ್ಥವಲ್ಲ. ಜೀವಾತ್ಮನನ್ನು ಕಣ್ಣಿಗೆ ಕಾಣದೇ ಇರಬಹುದು ಜ್ಞಾನ ಸ್ವರೂಪ, ಅವನ ನಿರ್ದೇಶವೇ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಅವಾಚ್ಯತ್ವ ಅನ್ನೋದು ಆಗುತ್ತೆ. ಆವಾಗ ಅದ್ವೈತದಲ್ಲಿ ಹೇಳೋ ಹಾಗೆ ಪರಮಾತ್ಮನಿಗೆ ಅವಾಚ್ಯತ್ವ ಅವೇದ್ಯತ್ವ ಹೇಳ್ತಾರೆ. ಒಂದು ಶಬ್ದದಿಂದ ಅವನ್ನ ಹೇಳೋಕ್ಕಾಗೋದಿಲ್ಲ, ಒಂದು
ತಿಳಿಯೋಕ್ಕಾಗೋದಿಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ವಾಕ್ಯದಿಂದ ಹೇಳೋಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಸ್ವವಚನ ವಿರೋಧ. ಯಾಕೆ ಅಂದರೆ ಅಕ್ಷರವನ್ನು ಉಪಾಸನೆ ಮಾಡಬೇಕಲ್ಲ, ಅವನ್ನ ಅಕ್ಷರ ಅಂತಲೇ ಹೇಳಲ್ಪಟ್ಟಿದೆಯಲ್ಲ. ಅಕ್ಷರ ಅನ್ನೋ ಶಬ್ದ ಯಾರನ್ನು ತಿಳಿಸುತ್ತೆ? ಜೀವಾತ್ಮನಂತಾನೆ ತಿಳಿಸುತ್ತೆ ಇಲ್ಲಿ ಅವ್ಯಕ್ತಂ ಅಂತ ಹೇಳಿರೋದು. ಆದ್ದರಿಂದ ಯಥಾವದ್ ಅವಸ್ಥಿತ ರೂಪೇ ನಿಷೇಧ್ಯತೆಯ ವಿವಕ್ಷಿತ. ಅವನು ಹೇಗೆ ಇದ್ದಾನೆ, ಜೀವಾತ್ಮನ ಯಥಾವಸ್ಥಿತವಾದ ರೂಪ ಜ್ಞಾನಸ್ವರೂಪ, ಅವನನ್ನು ದೇವ ಮನುಷ್ಯ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಆ ರೀತಿ ಹೇಳಿ ಜೀವಾತ್ಮನನ್ನು ತಿಳ್ಕೊಳಕ್ಕಾಗೋದಿಲ್ಲ. ಆದ್ದರಿಂದ ದೇವ ಅಂತ ಹೇಳಿ ಇವನು ದೇವ, ಈ ಜಾತಿಗೆ ಸೇರಿದವನು, ಈ ಲಿಂಗ ಇದ್ದಾನೆ, ಇಷ್ಟು ವಯಸ್ಸು, ಇದೆಲ್ಲ ಹೇಳಿ ಜೀವಾತ್ಮನನ್ನು ತಿಳ್ಕೊಳಕ್ಕಾಗೋದಿಲ್ಲ. ಆ ರೀತಿ ಅನಿರ್ದೇಶವೇ ಹೊರತು ಜ್ಞಾನಸ್ವರೂಪ ಅನ್ನೋದನ್ನು ತಿಳಿಯಬೇಕು ಅಂತ ಹೇಳಿದೆ. ಯದ್ಯಪಿ ದೇಹಾದ ಅನ್ಯಸ್ಮಿನ್ನಪಿ ದೇಹಿನಿ ದೇಹದ್ವಾರ ದೇವಾರ್ಯುದ್ಧ ಪ್ರವರ್ತಂತೆ. ದೇಹಕ್ಕಿಂತ ಬೇರೆಯಾಗಿದ್ದರೂ ಕೂಡ ಒಬ್ಬ ದೇಹವುಳ್ಳವನಲ್ಲಿ ದೇಹದ ಮೂಲಕ ಜೀವಾತ್ಮನಲ್ಲಿಯೂ ಆ ಶಬ್ದವು ಹೇಳಲ್ಪಡುತ್ತೆ. ದೇವದತ್ತ ಅಂತ ಹೇಳಿದ್ರೆ ಬರೀ ಅವನ ಶರೀರವನ್ನು ಹೇಳ್ತಿಲ್ಲ, ಶರೀರದ್ವಾರ ಅಲ್ಲಿರುವ ಜೀವಾತ್ಮನನ್ನು ಹೇಳ್ತೀವಿ ನಾವು. ನಿರ್ದೇಶತ್ವ ಅನಿರ್ದೇಶ್ಯ ಅಂತ ಹೇಳಿದ್ರೆ ಅವನ ತಾನೇ ನಿರ್ದೇಶ ಮಾಡ್ತೀವಿ ನಾವು. ದೇವದತ್ತ ಅನ್ನೋದು ಬರೀ ಶರೀರವನ್ನು ಹೇಳೋದಿಲ್ವಲ್ಲ, ಶರೀರದ ಒಳಗಡೆ ಇರುವ ಜೀವಾತ್ಮನನ್ನು ಸೇರಿಸಿ ತಾನೇ ಹೇಳ್ತೀವಿ ದೇವದತ್ತ ಅಂತ. ಹಾಗಾದರೆ ಹೇಗೆ ಅನಿರ್ದೇಶ ಅಂತ ಹೇಳ್ತೀರಿ ಅಂತ ಹೇಳಿದ್ರೆ, ತಥಾಪಿ ವಿವಿಚ್ಯ ನಿರ್ದೇಷ್ಟವ್ಯೇ, ಸ್ಪಷ್ಟವಾಗಿ ಅವನನ್ನು ಬೇರೆ ಮಾಡಿ, ದೇಹಕ್ಕಿಂತ ಜೀವಾತ್ಮನು ಬೇರೆ ಅಂತ ಬೇರೆ ಮಾಡಿ ಅವನನ್ನು ನಿರ್ದೇಶ ಮಾಡಬೇಕಾದ್ರೆ ಪ್ರಕೃತಿ ಸಂಬಂಧರಹಿತೆ ಚಾಪ ಚ ಅಪವೃತ್ತ ಆತ್ಮಸ್ವರೂಪೇ ಪ್ರಕೃತಿ ಸಂಬಂಧರಹಿತೆ ಚ, ಅವನಿಗಿಂತ ಬೇರೆಯಾದಂತಹ ಆತ್ಮಸ್ವರೂಪನಲ್ಲಿ ತಾವತ್ ತಾದೃಶ ಸಂಭವತಿ ಇತ್ಯಭಿಪ್ರಾಯ. ಆದ್ದರಿಂದ ಅವನಿಗಿಂತ ಬೇರೆ ಮಾಡಿ ಅವನನ್ನು ಆ ಒಂದು ಆತ್ಮಸ್ವರೂಪವನ್ನೇ ನಿರ್ದೇಶ ಮಾಡಬೇಕು ಅಂದರೆ ಇವನು ದೇವ ಅಂತ ಹೇಳೋಕ್ಕಾಗಲ್ಲ. ದೇವದತ್ತ ಅಂತ ಹೇಳಿದ್ರೆ ದೇಹವನ್ನು ಸೇರಿ ಜೀವಾತ್ಮನನ್ನು ಇಬ್ಬರನ್ನು ನಿರ್ದೇಶ ಮಾಡ್ತೀವಿ ದೇಹದ್ವಾರ. ಆದರೆ ದೇವದತ್ತ ಅನ್ನುವ ಶಬ್ದ ಜೀವಾತ್ಮನನ್ನು ಬೇರೆ ಮಾಡಿ ಅವನಿಗೆ ದೇವದತ್ತ ಅಂತ ಹೇಳಕ್ಕೆ ಸಾಧ್ಯವೇ ಅಂದರೆ ಹೇಳೋಕ್ಕಾಗೋದಿಲ್ಲ. ಅವನಿಗೆ ಜ್ಞಾನ ಸ್ವರೂಪ ಅಂತಲೇ ತಿಳಿಬೇಕು ಅವನನ್ನು ಅನ್ನೋದು ಅರ್ಥ ಇಲ್ಲಿ. ತಥೇವ ದೇಹಾದನ್ಯತ್ವಾದೇವ ಇತ್ಯರ್ಥ. ಅದನ್ನು ಭಾಷಿಕಾರರು ಇಲ್ಲಿ ಸ್ಪಷ್ಟಪಡಿಸ್ತಾರೆ. ಅದನ್ನ ನಿರ್ದೇಶ್ಯಂ ಅಂತ ಹೇಳಿದ್ರೆ ದೇಹಾದನ್ಯತೆಯ ದೇವಾದಿ ಶಬ್ದ ಅನಿರ್ದೇಶ್ಯಂ, ದೇಹಕ್ಕಿಂತ ಬೇರೆ ಆದ್ದರಿಂದ ಅವನನ್ನು ಹಾಗೆ ಮಾಡೋಕ್ಕಾಗೋದಿಲ್ಲ. ದೇಹದೊಳಗಡೆ ಇರುವಾಗ ಇಬ್ಬರನ್ನು ಸೇರಿ ಒಂದು ಶಬ್ದದಿಂದ ಹೇಳಬಹುದು, ಆದರೆ ಅವನ ಸ್ವರೂಪವನ್ನು ತಿಳಿಬೇಕಾದ್ರೆ ದೇಹದಿಂದ ಬೇರೆ ಅಂತ ತಿಳಿಬೇಕು. ಆಗ ಅವನನ್ನು ಆ ದೇಹಕ್ಕೆ ಪ್ರಯೋಗಿಸುವ ಶಬ್ದಗಳನ್ನು ಅವನಿಗೆ ಹೇಳೋಕ್ಕಾಗೋದಿಲ್ಲ. ಆವಾಗ ಅತ್ಯಂತ ಅನಭಿವ್ಯಕ್ತತ್ವ ವಿವಕ್ಷಾಯಾಮ್, ಅವನಿಗೆ ತಿಳಿಯೋದಕ್ಕೆ ಸಾಧ್ಯವಿಲ್ಲ, ಅವನ ಕಣ್ಣಿಗೆ ಕಾಣೋದಿಲ್ಲ ಅವನು ಅಂತ ಹೇಳಿದ್ರೆ, ಅವ್ಯಕ್ತಂ ಅಂತ ಹೇಳಿದ್ರೆ ವ್ಯಕ್ತವೇ ಆಗೋದಿಲ್ಲ ಅವನು ಅಂತ ಹೇಳಿದ್ರೆ, ಉಪಾಸತೆ ಇತಿ ಸ್ವವಾಕ್ಯೇನ ವಿರೋಧ ಯಕ್ಷರಾಧಿಕರಣ ಅನಭಿವ್ಯಕ್ತ. ಅವ್ಯಕ್ತ ಅಂತ ಹೇಳಿದ್ರೆ ಅವನು ಯಾರಿಗೂ ಯಾವ ರೀತಿಯಲ್ಲೂ ವ್ಯಕ್ತವಾಗಲ್ಲ ಅಂದರೆ ಉಪಾಸನೆ ಹೇಗೆ ಮಾಡೋದು? ಆದ್ದರಿಂದ ಚಕ್ಷುಸ್ಸು ಮೊದಲಾದ ಇಂದ್ರಿಯಗಳಿಂದ ಅವನು ಕಾಣೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಅರ್ಥ. ಸರ್ವತ್ರ ಮಿತ್ಯತ್ರ ಅಣುತ್ವ ಶ್ರುತಿ ವಿರೋಧ ಪರಿಹಾರಾಯ ದೇವಾದಿ ದೇಹೇಶು. ಶ್ರುತಿ ಹೇಳುತ್ತೆ ಅಣು ಅನ್ನುವ ಸ್ವರೂಪವನ್ನು ಅವನಿಗೆ ಹೇಳುತ್ತೆ. ಅದರಿಂದ ಅವನು ಒಂದು ವಾಲಾಗ್ರ ಶತಭಾಗಸ್ಯ ಶತಧಾ ಕಲ್ಪಿತಸ್ಯ ಚ ಭಾಗೋ ಜೀವಸ್ಯ ವಿಜ್ಞೇಯ ಸ ಚ ಅನಂತ್ಯಾಯ ಕಲ್ಪತೆ. ಜೀವನ ಪರಿಮಾಣ ಎಷ್ಟು ಅಂತ ಹೇಳಿದ್ರೆ ವಾಲಾಗ್ರ ಶತಭಾಗಸ್ಯ ಅಥವಾ ಆರಾಗ್ರ ಶತಭಾಗಸ್ಯ ಶತಧಾ ಕಲ್ಪಿತಸ್ಯ ಚ, ಎರಡು ರೀತಿಯಲ್ಲಿ ಒಂದು ಮೊಳೆ ತುದಿ ಮೊನೆ ಅದನ್ನು ತೆಗೆದುಕೊಂಡು 100 ಭಾಗ ಮಾಡಿ, ಆ 100 ಭಾಗದಲ್ಲಿ ಒಂದು ಭಾಗ ತೆಗೆದುಕೊಂಡು ಮತ್ತೆ 100 ಭಾಗ ಮಾಡಿದ್ರೆ ಅದು ಎಷ್ಟೋ ಅಷ್ಟು ಪರಿಮಾಣ ಜೀವಾತ್ಮ ಅಂತ ಶ್ರುತಿ ಹೇಳುತ್ತೆ. ಹಾಗೆ ಹೇಳಿದ್ರೆ ಯಶೋಣುರ ಆತ್ಮ ಯಶಃ ಆತ್ಮ ಅಣುಹು ಅಂತ ಒಂದು ಶ್ರುತಿ ಹೇಳುತ್ತೆ. ಅಣು ಅಂತ ಹೇಳಿದ್ರೆ ಒಂದು ಪ್ರಾಕೃತವಾದ ಪದಾರ್ಥವನ್ನು ಇಟ್ಕೊಂಡು ಜೀವಾತ್ಮನಿಗೆ ದೃಷ್ಟಾಂತವನ್ನು ಕೊಟ್ಟಿರೋದು. ಯಾಕೆ ಅಂತ ಹೇಳಿದ್ರೆ ಅವನು ಬಹಳ ಸೂಕ್ಷ್ಮ ಅಂತ ತಿಳಿಬೇಕು. ಅವನು ಅಪ್ರಾಕೃತವಾದ ಪದಾರ್ಥ, ಪ್ರಾಕೃತ ಪದಾರ್ಥದೊಡನೆ ಅವನಿಗೆ ಹೋಲಿಸೋಕ್ಕಾಗೋದಿಲ್ಲ. ಅವನಿಗೆ ಲೆಂತು ಬ್ರೆಡ್ತು ಎಲ್ಲ ಇಲ್ಲ, ವೆಯ್ಟು ಎಲ್ಲ ಇಲ್ಲ, ಅವನಿಗೆ ಉದ್ದ ಅಳತೆ ಅಥವಾ ಅವನ ಭಾರ ಏನು ಅಗಲ ಏನು ಉದ್ದ ಅದೆಲ್ಲ ಇಲ್ಲ ಅವನಿಗೆ. ಯಾಕೆ ಅಂದರೆ ಜ್ಞಾನ ಸ್ವರೂಪನಾದವನು. ಆದರೆ ಅವನು ಬಹಳ ಸೂಕ್ಷ್ಮ ಅಂತ ಹೇಳೋಕ್ಕೆ ಈ ರೀತಿ ಅಣುಸ್ವರೂಪ ಅಂತ ಶ್ರುತಿ ಹೇಳುತ್ತೆ.
ಅಣುಸ್ವರೂಪನವನ್ನು ಸರ್ವತ್ರ ಗಮ್ ಅಂದರೆ ಎಲ್ಲ ಕಡೆಯೂ ಹೋಗ್ತಾನೆ, ಎಲ್ಲ ಕಡೆಯೂ ಇದ್ದಾನೆ ಅಂತ ಹೇಗೆ ಹೇಳಕ್ಕೆ ಸಾಧ್ಯ? ದೇವಾದಿದೇಹೇಶು, ಈ ಪ್ರಪಂಚದಲ್ಲಿರುವ ಎಲ್ಲ ದೇಹಗಳಲ್ಲಿಯೂ ಅವನಿದ್ದಾನೆ, ಜೀವಾತ್ಮ, ಒಬ್ಬೊಬ್ಬ ಜೀವಾತ್ಮ ಇದ್ದಾನೆ. ಆದ್ದರಿಂದ ಎಲ್ಲ ಕಡೆಯೂ ಜೀವಾತ್ಮಗಳಿರೋದ್ರಿಂದ ಸರ್ವತ್ರ ಗಮ್ ಅಂತ ಇಲ್ಲಿ. ಯದ್ವಾ ನಿಷೇಧ್ಯಸ್ಯ ಚಿಂತ್ಯತ್ವಸ್ಯ ಪ್ರಸಂಗಾರ್ಥಂ ಸರ್ವತ್ರ ಗಮಿತಿ ಯುಕ್ತಂ ದೇವಾದಿದೇಹೇಶು ವರ್ತಮಾನಮಪಿ. ಎಲ್ಲ ಕಡೆ ಇದ್ದರೂ ಕೂಡ ಅವನನ್ನು ಚಿಂತನೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ, ಆ ರೀತಿ ಒಂದು ದೃಷ್ಟಿಯಿಂದಲೂ ತೇನ ರೂಪೇಣ, ಆಯಾ ರೂಪದಿಂದ ಚಿಂತನೆ ಮಾಡೋಕ್ಕಾಗೋದಿಲ್ಲ. ಆತ್ಮಚಿಂತಾ ವಿಧಿ ವಿರೋಧಾತ್ ಅಚಿಂತ್ಯ ಮಾತ್ರ ನಿಷೇಧ ನ ಶಕ್ಯತೆ ಇತಿ ಭಾವ. ಆದ್ದರಿಂದ ಆಯಾ ರೂಪದಿಂದ ಚಿಂತನೆ ಮಾಡೋಕ್ಕಾಗಲ್ಲ. ಆತ್ಮನನ್ನೇ ಚಿಂತನೆ ಮಾಡಬೇಕು ಅಂತ ಇಲ್ಲಿ ಹೇಳಿರೋದು. ಉಪಾಸನೆ, ಅಕ್ಷರ ಉಪಾಸನೆ ಅಂದರೆ ಅಕ್ಷರನ್ನು ಉಪಾಸನೆ ಮಾಡಬೇಕು, ಧ್ಯಾನ ಮಾಡಬೇಕು. ಧ್ಯಾನ ಮಾಡೋಕ್ಕೆ ಆಗೋದಿಲ್ಲ ಅಚಿಂತ್ಯ ಅಂತ ಹೇಳಿದ್ರೆ ಹೇಗೆ ಮಾಡೋದು? ಅನಿರ್ದೇಶ ಅಚಿಂತ್ಯ ಅಂದರೆ ಅಂತ ಹೇಳಿದ್ರೆ ಆಯಾ ರೂಪದಿಂದ ಅವನನ್ನು ಚಿಂತನೆ ಮಾಡೋಕ್ಕಾಗೋದಿಲ್ಲ. ಈ ರೂಪದಲ್ಲಿಯೇ ಜೀವಾತ್ಮ ಇದ್ದಾನೆ ಅಂತ ಚಿಂತನೆ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದಲೇ ಕೂಟಸ್ಥಂ ತತ್ತದ್ ವಿಲಕ್ಷಣತ್ವಾತ್, ಎಲ್ಲಕ್ಕಿಂತ ವಿಲಕ್ಷಣವಾದ್ದರಿಂದ ಎಲ್ಲ ಕಡೆಯೂ ಸಾಧಾರಣವಾದ ಒಂದೇ ಆಕಾರದಲ್ಲಿ ಇದ್ದಾನೆ. ಅನೇಕೇಶಾಂ ಸಂತನ್ಯಮಾನಾನಾಂ ಪುರುಷಾಣಾಂ ಸಾಧಾರಣೋ ಹಿ ಪೂರ್ವ ಪುರುಷ ಕೂಟಸ್ಥಃ. ಕೂಟಸ್ಥ ಅನ್ನುವ ಶಬ್ದಕ್ಕೆ ಇಲ್ಲಿ ಹೇಗೆ ಅರ್ಥ ಇದು ಮಾಡ್ಬೋದು? ಕೂಟವತ್ತು ತಿಷ್ಠತಿ ಅಂದರೆ ಎಲ್ಲ ಒಂದು ಪರಂಪರೆ, ಒಂದು ವಂಶದಲ್ಲಿ ಬರ್ತಾ ಇರುವಾಗ ಮೊದಲು ಪುರುಷ ಆ ವಂಶಕ್ಕೆ ಯಾರಿದಾನೋ ಆದಿಪುರುಷ, ಅವನಿಗೆ ಕೂಟಸ್ಥ ಅನ್ನೋದು ಹೇಳ್ತೀವಿ ನಾವು ಮೊದಲು. ಅನೇಕೇಶಾಂ ಸಂತನ್ಯಮಾನಾನಾಂ ಪುರುಷಾಣಂ, ಸಂತತಿಯಾಗಿ ಬರ್ತಾ ಇರುವ ಪುರುಷರಲ್ಲಿ ಸಾಧಾರಣವಾದ ಒಬ್ಬ ಪೂರ್ವನಾದ ಪುರುಷ, ಎಲ್ಲ ಸಂತತಿಗೂ ಸಾಧಾರಣವಾದ ಒಬ್ಬ ಪುರುಷನನ್ನು ಕೂಟಸ್ಥ ಅಂತ ಹೇಳ್ತೀವಿ. ಹಾಗೆಯೇ ನಮ್ಮ ಪ್ರಪನ್ನ ಸಂತತಿಗೆ ಕೂಟಸ್ಥರು ನಮ್ಮಾಳ್ವಾರ ಅಂತ ಹೇಳ್ತೀವಲ್ಲ, ಪ್ರಪನ್ನ ಜನಸಂತಾನ ಕೂಟಸ್ಥ ಅಂತ ಹೇಳ್ತೀವಲ್ಲ, ಹಾಗೆ ಆ ಕೂಟಸ್ಥ ಶಬ್ದವು ಆ ರೀತಿ ಬರುತ್ತೆ. ಇಲ್ಲಿ ಸಾಧಾರಣ್ಯ ಮಾತ್ರ ಲಕ್ಷ್ಯತೆ, ಸಾಧಾರಣವಾದ ಸಂತತಿಗೆ ಸಾಧಾರಣವಾದ ಪುರುಷ ಇರೋದ್ರಿಂದ ಈ ಸಾಧಾರಣ್ಯ ಅನ್ನುವ ಶಬ್ದ ಮಾತ್ರವೇ ಇಲ್ಲಿ ವಿವಕ್ಷಿತ ಅನ್ನೋದನ್ನು ಲಕ್ಷಣಾರ್ಥದಲ್ಲಿ ಹೇಳಲ್ಪಟ್ಟಿದೆ. ಸರ್ವಸಾಧಾರಣಂ, ಎಲ್ಲರಲ್ಲಿಯೂ ಸಾಧಾರಣವಾದ ಆಕಾರವನ್ನು ಹೊಂದಿದ್ದಾನೆ. ಆದ್ದರಿಂದ ಅವನಿಗೆ ಕೂಟಸ್ಥ. ದೇವನ ಶರೀರದಲ್ಲಿಯೋ, ಒಂದು ಪಶು ಶರೀರದಲ್ಲಿಯೋ, ಮನುಷ್ಯ ಶರೀರದಲ್ಲಿಯೋ ಸಾಧಾರಣವಾದ ಆಕಾರ ಹೊಂದಿರೋದ್ರಿಂದ ಅವನಿಗೆ ಕೂಟಸ್ಥ ಅನ್ನುವ ಏತೇನ ಕೂಟ ಶಬ್ದ ನಿರ್ದಿಷ್ಟ ಮಾಯಾಧ್ಯಕ್ಷತ್ವಂಬ ರಾಶಿವತ್ ಸ್ಥಿತತ್ವಂಬ ವದಂತಹ ಪ್ರಸಿದ್ಧಾರ್ಥ ಪರಿತ್ಯಾಗಾತೆ ತ್ಯಾಗಾದಿಭಿ ನಿರಸ್ತಾಹ. ಕೂಟ ಶಬ್ದ ಅಂತ ಹೇಳಿದರೆ ಇಲ್ಲಿ ಮಾಯಾ ಅಧ್ಯಕ್ಷತ್ವಂ, ಕೂಟವತ್ ತಿಷ್ಠತಿ ಅಂದ್ರೆ ಒಂದು ಕಲ್ಲು, ಒಂದು ಒಂದು ಕೋಲು ಹೆಂಗೆ ನಿಂತಿರುತ್ತೋ ಹಾಗೆ ಸುಮ್ಮನೆ ಆ ರೀತಿ ನಿಂತಿರ್ತಾನೆ ಇವನು. ಅಂದರೆ ಇವನಿಗೆ ಸಾಕ್ಷಿತ್ವ ಅಷ್ಟೇನೆ. ಮಾಯಾ ಅಧ್ಯಕ್ಷತ್ವಂ, ಮಾಯೆಯನ್ನು ನೋಡ್ತಾ ಇರ್ತಾನೆ. ಅಧ್ಯಕ್ಷ ಅಂದ್ರೂ ನೋಡೋದಿಲ್ಲ, ಅವನು ನೋಡೋದಕ್ಕಾಗೋದಿಲ್ಲ. ಬ್ರಹ್ಮ ಹೇಗೆ ಅಂದರೆ ಒಂದು ಲ್ಯಾಂಪ್, ದೀಪ ಹಾಕಿರುತ್ತೆ ಒಂದು ರೂಮಲ್ಲಿ, ಕೆಳಗಡೆ ಎಲ್ಲ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಆ ದೀಪ ಎಲ್ಲರನ್ನು ನೋಡ್ತಾ ಇದೆ ಅಂದರೆ ಆ ದೀಪದಂತೆ ಪ್ರಕಾಶಮಾನವಾಗಿದೆ ಅಷ್ಟೇ. ಅದು ಇದಕ್ಕೆಲ್ಲ ಸಾಕ್ಷಿಯಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಜೀವ ಇಲ್ಲ, ನೋಡೋದಿಲ್ಲ ಅದಕ್ಕೆ. ಆದರೆ ಆ ದೀಪ ಇದೆ, ಇಲ್ಲೆಲ್ಲ ಕೆಲಸ ನಡೀತಾ ಇರುತ್ತೆ ಕೆಳಗಡೆ. ಆ ರೀತಿ ಪರಮಾತ್ಮ ಜ್ಞಾನ ಸ್ವರೂಪನವನಿದ್ದಾನೆ, ಪ್ರಪಂಚ ಎಲ್ಲ ವ್ಯವಹಾರ ನಡೀತಾ ಇದೆ ಇಲ್ಲಿ ಅಂದ. ಆ ಮಾಯೆಗೆ ಅಧ್ಯಕ್ಷ, ಸಾಕ್ಷಿ ಅಂತ ಹೇಳ್ತಾರೆ. ಹಾಗೆ ಆ ಅರ್ಥ ಇಲ್ಲಿ ಸರಿ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ರಾಶಿವತ್ ಸ್ಥಿತತ್ವಂ ಕೂಟಸ್ಥ ಅಂದರೆ ಒಂದು ರಾಶಿಯಂತೆ ಇರೋದು ಮೊದಲದ್ದೇ. ಬೇರೆ ಅರ್ಥ ಮಾಡ್ತಾರೆ, ಅದೆಲ್ಲ ಸರಿ ಇಲ್ಲ ಅಂತ ಹೇಳ್ತಾರೆ. ಕೂಟ ಇವ ನಿಶ್ಚಲಂ ವೃದ್ಧಿಕ್ಷಯಾದಿರಹಿತಂ ಇತ್ಯಪಿ ಅತ್ರ ಮಂದಂ. ವೃದ್ಧಿಕ್ಷಯ ಇಲ್ಲದೆ ಇರುವನು ಕೂಟವತ್ ತಿಷ್ಠತಿ, ಸ್ಥಿರವಾಗಿದ್ದಾನೆ ಅನ್ನೋದು ಕೂಡ ಇಲ್ಲಿ ಅರ್ಥವು ಅಷ್ಟು ಸರಸವಾಗಿ ಬರೋದಿಲ್ಲ. ನಾನು ಏಕದಾ ಸರ್ವಸಾಧಾರಣಾತ್ಮ ಸಿದ್ಧಂ ಕಾಲಭೇದೇನ ಸರ್ವಜಾತೀಯ ಶರೀರ ಪರಿಗ್ರಹೇಪಿ ಸರ್ವ ವ್ಯಕ್ತಿ ಪರಿಗ್ರಹ ನಾಸ್ತಿ ಅತಃ ಕಥಂ ಸರ್ವಸಾಧಾರಣತ್ವಂ ಇತ್ಯತ್ರ ದೇವಾದಿ. ಆದ್ದರಿಂದ ಎಲ್ಲ ಜಾತಿಗಳಲ್ಲಿಯೂ ಕಾಲಭೇದದಿಂದ ಒಬ್ಬನೇ ಜೀವಾತ್ಮ. ಸರ್ವಸಾಧಾರಣ ಅಂತ ಹೇಳಿದ್ರೆ ದೇವ ಮನುಷ್ಯ ಮೊದಲಾದ ಶರೀರಗಳಲ್ಲಿ ಒಬ್ಬನೇ ಜೀವಾತ್ಮ. ಒಂದು ಕಾಲದಲ್ಲಿ ಮನುಷ್ಯನಾಗಿ ಹುಟ್ಟುತ್ತಾನೆ, ಮುಂದಿನ ಜನ್ಮದಲ್ಲಿ ಪಶುವಾಗಿ ಹುಟ್ಟಬಹುದು, ಅದರ ಮುಂದಿನ ಜನ್ಮದಲ್ಲಿ ದೇವ ಆಗಬಹುದು. ಹೇಗೆ ಸರ್ವಸಾಧಾರಣ ಅಂತ ಹೇಳೋಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ವಿಷಜಾತಿ ಸರ್ವಜಾತೀಯ ಶರೀರ ಪರಿಗ್ರಹೇಪಿ ಸರ್ವ ವ್ಯಕ್ತಿ ಪರಿಗ್ರಹ ನಾಸ್ತಿ. ಎಲ್ಲ ಇದರೂ ಕೂಡ ಆಯಾ ವ್ಯಕ್ತಿಗಳ ಹೆಸರು ಇದರಲ್ಲಿ ಕಂಡು ಬರೋದಿಲ್ಲ. ಕಾಲಭೇದದಲ್ಲಿ ಬೇರೆ ಬೇರೆ ಜಾತಿಯ ಶರೀರ ತೆಗೆದುಕೊಳ್ಬೋದು. ಆದರೆ ಕಥಂ ಸರ್ವಸಾಧಾರಣತ್ವ ಅಂತ ಹೇಗೆ ಅಂದರೆ ದೇವಾದಿ ಶರೀರಗಳಲ್ಲಿ ಇದ್ದರೂ
ಏಕಾಕಾರದಲ್ಲಿ ಇದ್ದಾನೆ ಅನ್ನೋದು ಇಲ್ಲಿ ಹೇಳ್ತಾರೆ. ಆದ್ದರಿಂದ ಆ ರೀತಿ ಅರ್ಥವನ್ನು ಕೂಟಸ್ಥ ಶಬ್ದಕ್ಕೆ ಇಲ್ಲಿ ಅರ್ಥ ಮಾಡಿದ್ರು. ಇಲ್ಲಿ ತತ್ತದ್ದೇವ ತತ್ತದ್ದೇವಾದಿ ಅಸಾಧಾರಣ ಆಕಾರ ಅಸಂಬದ್ಧಂ ಅಂತ ಹೇಳಿ, ಆಯಾ ದೇವಾದಿ ಆಕಾರಗಳೊಡನೆ ಸಂಬಂಧಿಸದೇ ಇರುವವನು ಯಾವುದೇ ಶರೀರದಲ್ಲಿದ್ದರೂ. ನಹಿ ಅಸಾಧಾರಣ ದೇವತ್ವಾದಯ ಆತ್ಮನಿ ಅವ್ಯವಧಾನೇ ಸಂಬದ್ಧಂತೆ ಇತಿ ಭಾವ. ಅದರಿಂದ ಅಸಾಧಾರಣವಾದ ದೇವ ಮೊದಲಾದ ರೂಪಗಳು ಆತ್ಮನೊಡನೆ ನೇರವಾಗಿ ಸಂಬಂಧಿಸೋದಿಲ್ಲ. ಆದ್ದರಿಂದ ಆ ರೀತಿ ಎಲ್ಲ ಕಡೆಯೂ ಸರ್ವಸಾಧಾರಣವಾಗಿ ಯಾವುದೇ ಶರೀರದಲ್ಲಿದ್ದರೂ ಜ್ಞಾನಾಕಾರವಾಗಿಯೇ ಇದ್ದಾನೆ ಅನ್ನೋದೇ ಮುಖ್ಯವಾಗಿ ಅರ್ಥ ಅಲ್ಲಿ. ಉತ್ಕಿಲಾಂತ್ಯಾದಿಮತಃ ಜೀವಸ್ಯ ಸ್ಪಂದ ನಿಷೇಧಾದೇಹ ಅನುಪನ್ನತ್ವಾತ್ ಅಚಲಚಿತ್ತ ವಿವಕ್ಷಿತಮಃ ಅಪರಿಣಾಮಿತ್ವೇನ ಪರಿಣಾಮ ಹೊಂದದೇ ಇರೋದ್ರಿಂದ ಅವನಿಗೆ ಇಲ್ಲಿ ಇಲ್ಲಿ ಶಬ್ದವನ್ನು ಅಚಲ ಅಂತ ಹೇಳಿದ್ರೆ ಅಲ್ಲಾಡದೇ ಇರೋದು ಅಂತ ಅರ್ಥ. ಅಚಲವಾದ್ದು ಒಂದು ಪರ್ವತ ಅಚಲವಾಗಿದೆ ಅಂತ ಹೇಳಿದ್ವು, ಹಾಗೆ ಅಚಲ ಅಂತ ಹೇಳಿದ್ರೆ ಅಲ್ಲಾಡದೇ ಇರೋದು ಅಂತ ಅರ್ಥ. ಅಲ್ಲಾಡದೇ ಇರೋದು ಅಂದರೆ ಇವನಿಗೆ ಚಲನೆ ಎಲ್ಲ ಇದೆ, ಇವನಿಗೆ ಜೀವಾತ್ಮನಿಗೆ ಚಲನೆ ಇದೆ. ಯಾಕೆಂದರೆ ಉತ್ಕ್ರಾಂತಿ ಮೊದಲಾದ್ದೆಲ್ಲ ದೇಹ ಬಿಟ್ಟು ಹೋಗ್ತಾನೆ, ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗ್ತಾನೆ. ಉತ್ಕ್ರಾಂತಿ ಗತ್ಯಾಗತಿ ನಾಮ ಮತ್ತು ಸೂತ್ರದಲ್ಲೇ ಹೇಳ್ತಾರೆ ಅವರು. ಬೇರೆ ಒಂದು ಲೋಕಕ್ಕೆ ಹೋಗ್ತಾನೆ, ಬೇರೆ ಶರೀರ ತಗೊಳ್ತಾನೆ, ಮತ್ತೆ ಇಲ್ಲಿ ಬರ್ತಾನೆ, ಇನ್ನೊಂದು ಶರೀರ ತಗೊಂಡು ಹುಡ್ತಾನೆ, ಎಲ್ಲ ಇದೆಯಲ್ಲ ಅವನಿಗೆ ಗತಿ ಆಗತಿ ಎಲ್ಲ ಇರೋದರಿಂದ ಇವನಿಗೆ ಚಲನೆ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಆದ್ದರಿಂದ ಇವನಿಗೆ ಪರಿಣಾಮವಿಲ್ಲ ಅನ್ನುವ ಅರ್ಥವನ್ನು ಅಚಲ ಅನ್ನುವ ಅರ್ಥದಲ್ಲಿ ಮಾಡ್ತಾರೆ. ಅನಿತ್ಯತ್ವಂ ಹಿ ಪರಿಣಾಮೇನ ವ್ಯಾಪ್ತಂ, ಪರಿಣಾಮ ಹೊಂದುವುದೆಲ್ಲ ಅನಿತ್ಯವಾಗುತ್ತೆ, ಪರಿಣಾಮ ಹೊಂದದೇ ಇರೋದು ನಿತ್ಯವಾಗಿರುತ್ತೆ. ಆದ್ದರಿಂದ ಧ್ರುವಂ ಅನ್ನೋದಕ್ಕೆ ನಿತ್ಯಂ, ಪರಿಣಾಮವಿಲ್ಲದೇ ಇರುವುದರಿಂದ ನಿತ್ಯನಾಗಿದ್ದಾನೆ. ತತಶ್ಚ ವ್ಯಾಪಕಾಭಾವಾತ್ ವ್ಯಾಪ್ಯಾಭಾವ ತಥೇವ ಧ್ರುವಂ. ಆದ್ದರಿಂದ ಇವನು ಪರಿಣಾಮ ಹೊಂದಿರೋದರಿಂದ ಇವನಿಗೆ ಅವನು ನಿತ್ಯವಾಗಿ ಇರ್ತಾನೆ, ಅವನಿಗೆ ಅನಿತ್ಯತ್ವ ಬರೋದಿಲ್ಲ ಅನ್ನೋದು ಹೇಳ್ತಾ ಇದೆ. ಉಪಾಸತೆ ಇತ್ಯನೇನ ಇವ ಮನೋನಿಯಮನಸ್ಯ ಸಿದ್ಧತ್ವಾತ್ ತದುಪಯುಕ್ತ ಬಾಹ್ಯೇಂದ್ರಿಯ ವ್ಯಾಪಾರ ನಿಯಮನ ಪರತೆಯ ವ್ಯಾಚಷ್ಟೇ ಚಕ್ಷುರಾಧಿಕಂ. ಉಪಾಸತೆ ಅಂತ ಹೇಳಿದಾಗ ಅವ್ಯಕ್ತಂ ಕಡೆಯಲ್ಲಿ ಉಪಾಸತೆ ಅಂತ ಬರುತ್ತೆ. ಉಪಾಸತೆ ಧ್ರುವಂ ಅಂತ ಹೇಳಿ ಇವನ್ನೆಲ್ಲ ಉಪಾಸತೆ ಅಂದರೆ ಸನ್ನಿಯಮ್ಯ ಇಂದ್ರಿಯಗ್ರಾಮಂ ಚಕ್ಷುರಾದಿ ಇಂದ್ರಿಯಗ್ರಾಮಂ ಸರ್ವಂ ಸ್ವವ್ಯಾಪಾರೇಭ್ಯ ಸಮ್ಯಂ ನಿಯಮ್ಯ ಅಂತ ಅರ್ಥ. ಉಪಾಸನೆ ಅನ್ನೋದು ಆ ರೀತಿಯ ಅರ್ಥವನ್ನು ಮಾಡ್ತಾರೆ. ಮನಸ್ಸಿನ ನಿಯಮನ ವಿಷಯ ಅನ್ನೋದು ಸಿದ್ಧವಾಗಿದೆ, ಅದಕ್ಕೆ ಉಪಯುಕ್ತವಾದದ್ದು ಯಾವುದು ಅಂದರೆ ಬಾಹ್ಯೇಂದ್ರಿಯ ವ್ಯಾಪಾರಗಳ ನಿಯಮನ. ಆದ್ದರಿಂದ ಇಂದ್ರಿಯೇಭ್ಯ ಪರಂ ಪರಾಹ್ಯತ ಅರ್ಥೇಭ್ಯಶ್ಚ ಪರಂ ಮನಃ ಅಂತ ಹೇಳಿದ ಹಾಗೆ ಇಂದ್ರಿಯಗಳಿಗಿಂತ ವಿಷಯಗಳು, ಅದಕ್ಕಿಂತ ಹೆಚ್ಚು ಮನಸ್ಸು. ಅದನ್ನ ಉಪಾಸನೆಯಲ್ಲಿ ಮನಸ್ಸನ್ನು ನಿಯಮನ ಮಾಡೋದು ಸಿದ್ಧವಾಗಿದೆ, ಅದಕ್ಕೆ ಉಪಯುಕ್ತವಾದದ್ದು ಇಂದ್ರಿಯಗಳ ನಿಯಮನ ಕೂಡ ಅನ್ನೋದ್ರಿಂದ ಚಕ್ಷುರಾದಿ ಇಂದ್ರಿಯಗಳ ನಿಯಮನ ಅನ್ನೋದು ಸಮ್ಯಂ ನಿಯಮ್ಯ ಇತಿ ಅಹಿಂಸಾ ಸತ್ಯಮಸ್ತೇಯಂ ಬ್ರಹ್ಮಚರ್ಯ ಅಪರಿಗ್ರಹ ಇತ್ಯಾದಿಕಂ ಅಭಿಪ್ರೇತ್ಯ ಉಕ್ತಂ. ಸಮ್ಯಂ ನಿಯಮ್ಯ ಅಂತ ಹೇಳಿದ್ರೆ ಸರಿಯಾದ ವಿಷಯಗಳಲ್ಲಿ ಅದನ್ನು ಪ್ರವರ್ತನೆ ಮಾಡಬೇಕು, ಅಲ್ಲಿ ಬೇರದೇ ಇರೋ ವಿಷಯದಲ್ಲಿ ಹೋಗದೇ ಇರೋ ಹಾಗೆ ಮಾಡಬೇಕು. ಯಾಕೆಂದರೆ ಆತ್ಮಗುಣಗಳೆಲ್ಲ ಹೇಳಿದೆ, ಸ್ವೀಕಾರ ಮಾಡಬೇಕು. ಕೆಲವೆಲ್ಲ ಆತ್ಮಗುಣಗಳು ಅಹಿಂಸೆ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಪರಿಗ್ರಹ ಇದೆಲ್ಲ ಹೇಳಲ್ಪಟ್ಟಿದೆ ಆತ್ಮಗುಣಗಳು, ಅದೆಲ್ಲ ಇರಬೇಕು ಅವನಿಗೆ. ಆದರೆ ಸಮ್ಯಂ ನಿಯಮ್ಯ, ಅವನಿಗೆ ಬೇಡದ ವಿಷಯದಲ್ಲಿ ಅಪ್ರಾಪ್ತವಾದ ವಿಷಯದಲ್ಲಿ ಹೋಗದೆ ಇರೋ ಹಾಗೆ ಮಾಡಬೇಕು. ಶುನಿಚೈವ ಶ್ವಪಾಕೆ ಚ ಪಂಡಿತಾ ಸಮದರ್ಶಿನಃ ಇತ್ಯಾದಿಕಮಭಿಪ್ರೇತ್ಯ ಆತ್ಮಸು ಜ್ಞಾನೈಕಾಕಾರತೆಯ ಸಮಬುದ್ಧಯ. ಅದು ಹಿಂದೆ ಹೇಳಲ್ಪಟ್ಟಿತ್ತು 5ನೇ ಅಧ್ಯಾಯದಲ್ಲಿ. ಎಲ್ಲರಲ್ಲಿಯೂ ಆತ್ಮನ ಒಬ್ಬನೇ ಏಕಾಕಾರವಾಗಿದ್ದಾನೆ, ಜ್ಞಾನಾಕಾರ ಅನ್ನೋದ್ರಿಂದ ಸಮಬುದ್ಧಿ. ತಥೇವ ಸಮಬುದ್ಧಿತ್ವಾದೇವ ಯಯೇವಮಕ್ಷರಂ ಉಪಾಸತೆ. ಇಲ್ಲಿ ಪ್ರಧಾನವಾಗಿ ಅರ್ಥ ತಿಳಿಬೇಕಾದ್ದು. ಅಕ್ಷರವು ಶಬ್ದವಾಚ್ಯಂ ಪ್ರತ್ಯಗಾತ್ಮಾನಂ ಪ್ರಾಪ್ಯತೆಯ ನಿಶ್ಚಿತ್ಯ ಪರಮಾತ್ಮಾನಂ ತತ್ಪ್ರಾಪಕತೆಯ ಉಪಾಸತೆ. ಇದೇ ಸ್ಪಷ್ಟವಾಗಿ ಈ ವಾಕ್ಯ ಬಹಳ ಪ್ರಧಾನವಾದದ್ದು. ಇದುವೇ ಅಕ್ಷರ ಶಬ್ದ ನಿರ್ದಿಷ್ಟನಿಗೂ ಜ್ಞಾನಿ ಅಂತ ಹೇಳುವಂತಹ ಪರಮಾತ್ಮನ ನೇರ ಉಪಾಸಕನಿಗೂ ವ್ಯತ್ಯಾಸವನ್ನು ತಿಳಿಸುತ್ತೆ. ಇಲ್ಲಿ ಅಕ್ಷರ ಶಬ್ದವಾಚ್ಯಂ ಪ್ರತ್ಯಗಾತ್ಮಾನಂ ಪ್ರಾಪ್ಯತೆಯ ನಿಶ್ಚಿತ್ಯ, ಪ್ರಾಪ್ಯವಾದದ್ದು ಪಡಿಬೇಕಾದ್ದು ಜೀವಾತ್ಮ ಸ್ವರೂಪ. ಪರಮಾತ್ಮನು ತತ್ಪ್ರಾಪಕತೆಯ ಉಪಾಸತೆ, ಪರಮಾತ್ಮನೇ ಅದನ್ನು ಇವನಿಗೆ ಅನುಗ್ರಹ ಮಾಡೋದು.
ಅಲ್ಲ, ಪರಮಾತ್ಮನ ಉಪಾಸನೆ ಇಲ್ಲದೆ ಅವನಿಗೆ ಜೀವಾತ್ಮ ಸ್ವರೂಪವೂ ಸಿಗೋದಿಲ್ಲ. ಅವನ ಉಪಾಸನೆ, ಅದರಿಂದ ಭಕ್ತಿಯೋಗಿಗಳು 4 ಚತುರ್ವಿಧ ಭಜಂತೆ ಮಾಂ ಅಂತ ಹೇಳಿದ್ನಲ್ಲ ಕೃಷ್ಣ. ನನ್ನನ್ನು ಭಜನೆ ಮಾಡ್ತಾನೆ ಅಂದರೆ 4 ವಿಧವಾದವರು ನನ್ನನ್ನು ಭಜನೆ ಮಾಡ್ತಾನೆ ಅಂತ ಹೇಳಿದರು. ನನ್ನನ್ನೇ ಭಜನೆ ಮಾಡ್ತಾನೆ ಅಂದರೆ ಪರಮಾತ್ಮನ ಯಾಕೆ ಭಜನೆ ಮಾಡ್ತಾನೆ? ಐಶ್ವರ್ಯ ಬೇಕಾದವನು ಅಂದರೆ ಇವನ ಮೂಲಕ ಐಶ್ವರ್ಯವನ್ನು ಪಡೆದುಕೊಳ್ಬೇಕು. ಪರಮಾತ್ಮನೇ ಪ್ರಾಪಕ, ಪ್ರಾಪ್ಯವಾದದ್ದು ಅವನಿಗೆ ಐಶ್ವರ್ಯ, ಇನ್ನೊಬ್ಬನಿಗೆ ಪ್ರತಿಗಾತ್ಮ ಸ್ವರೂಪ. ಹೀಗೆ ಪ್ರಾಪ್ಯ ಪ್ರಾಪಕದಲ್ಲಿ ಭೇದವಿದೆ. ಭಕ್ತಿಯ ಜ್ಞಾನಿಯಾದವನು ಪ್ರಾಪ್ಯನು ಪ್ರಾಪಕನು ಪರಮಾತ್ಮನೇ, ಅವನನ್ನೇ ಪ್ರಾಪಕ ಅಂತ ತಿಳಿದು ಅವನನ್ನೇ ಪಡೆದುಕೊಳ್ಬೇಕು ಅನ್ನೋ ನಿಶ್ಚಯ ಮಾಡ್ಕೊಳ್ತಾನೆ. ಆದ್ದರಿಂದ ಇಲ್ಲಿ ವ್ಯತ್ಯಾಸ. ತೇಪಿ ಮದ್ವ್ಯತಿರಿಕ್ತ ಪ್ರಾಪ್ಯಾಂತರ ನಿಶ್ಚಯವಂತಹ ಅಪಿ ಇತ್ಯರ್ಥ. ನನ್ನನ್ನು ಬಿಟ್ಟು ಬೇರೆ ಪ್ರಾಪಕವಿಲ್ಲ ಅಂತ ತಿಳಿದಿರ್ತಾರಲ್ಲ, ಪ್ರಾಪ್ಯಾಂತರ ನಿಶ್ಚಯವಂತಹ, ನನಗೆ ವ್ಯತಿರಿಕ್ತ ಪ್ರಾಪ್ಯಾಂತರ, ನನಗಿಂತ ಬೇರೆ ಪ್ರಾಪ್ಯವಿಲ್ಲ ಅಂತ ತಿಳಿದವರು ಮಾಂ ಪ್ರಾಪ್ನುವಂತೇವ ವಿಷ್ಣುಯುಕ್ತಿ ಪ್ರಾಪ್ರೋಕ್ತ ಇತ್ಯುಕ್ತ ಪ್ರಕಾರೇಣ ಅವಿಭಾಗೇನ ದೃಷ್ಟತ್ವಾದಿತಿ ಅಪ್ರದರ್ಶಿತ ವಿಶೇಷಣಭೂತಂ ಮುಕ್ತ ಸ್ವರೂಪಂ ಮತ್ಸಮಾನಾಕಾರಂ ಪ್ರಾಪ್ನುವಂತಿ. ಮುಕ್ತ ಸ್ವರೂಪವನ್ನು ಮತ್ಸಮಾನಾಕಾರಂ ಪ್ರಾಪ್ನುವಂತಿ. ಮುಕ್ತರೇ ಆಗೋದಿಲ್ಲ, ಮುಕ್ತ ಸ್ವರೂಪವನ್ನು ಸಮಾನವಾದ ಆಕಾರವನ್ನು ಪಡೆದುಕೊಳ್ತಾರೆ. ಆದ್ದರಿಂದ ಪ್ರಮೇಯ ಶರೀರಂ ಸಾಧೀಯ ಯದಿ ಪ್ರಮಾಣ ಬಲಾಮಹೇ ಆಶಂಕ್ಯ ತೋಪಬ್ರಹ್ಮಣ ಶ್ರುತಿ ಪರಮಂ ಸಾಮ್ಯ ಉಪೈತಿ. ಪ್ರಮಾಣದ ಮೂಲಕವೇ ಪ್ರಮೇಯವನ್ನು ಸಾಧಿಸಕ್ಕೆ ಸಾಧ್ಯ. ಮಾನಾಧೀನ ಮೇಯ ಸಿದ್ಧಿ ಅನ್ನೋದು ಪ್ರಸಿದ್ಧವಾಗಿ ಹೇಳಲ್ಪಟ್ಟಿದೆ. ಪ್ರಮಾಣಕ್ಕೆ ಅಧೀನದಲ್ಲಿ ಪ್ರಮೇಯ ತಿಳಿಯಬೇಕಾದ ವಿಷಯ, ಪ್ರಮಾಣ ಅನ್ನೋದು ಸಾಧನ ತಿಳಿಯಬೇಕು. ಆದ್ದರಿಂದ ಪ್ರಮಾಣವನ್ನು ಪರಮಂ ಸಾಮ್ಯ ಉಪೈತಿ. ನಾನು ಅಂತ ಪರಾಯಯಾತದಕ್ಷರಮಧಿಗಮ್ಯತೆ ಅಕ್ಷರಮಂಬರಾಂತ ಧೃತೆ ಇತ್ಯಾದಿಷು ಪರಬ್ರಹ್ಮ ಅಸಾಧಾರಣತೆಯ ಪ್ರಯುಜ್ಯಮಾನಂ ಅಕ್ಷರಶಬ್ದಪದಂ ಕಥಂ ಜೀವಾತ್ಮವಾಚಕಂ. ಅಕ್ಷರಶಬ್ದದಿಂದ ಜೀವಾತ್ಮನು ಹೇಗೆ ಹೇಳಲ್ಪಡ್ತಾನೆ ಇಲ್ಲಿ ಅಂದರೆ, ಅಮೃತಾಕ್ಷರಂ ಹರಃ ಕೂಟಸ್ಥೋ ಅಕ್ಷರ ಉಚ್ಯತೆ. ಮೊದಲಲ್ಲಿ ಅಕ್ಷರ ಶಬ್ದವು ಜೀವಾತ್ಮನನ್ನೇ ತಿಳಿಸುತ್ತೆ. ಇಲ್ಲೆಲ್ಲ ಅಕ್ಷರ ಶಬ್ದವು ಶ್ವೇತಾಶ್ವತರ ಉಪನಿಷತ್ತಿನ ಅಮೃತಾಕ್ಷರಂ ಹರಃ ಅನ್ನೋದು, ಕೂಟಸ್ಥ ಅಕ್ಷರ ಉಚ್ಯತೆ ಇಲ್ಲಿ ಗೀತೆಯಲ್ಲಿ, ಇದೆಲ್ಲ ಅಕ್ಷರ ಶಬ್ದವು ಜೀವಾತ್ಮನನ್ನು ತಿಳಿಸುವಂಥದ್ದು. ಅದನ್ನು ಪ್ರಮಾಣವಾಗಿ ತೋರಿಸ್ತಾರೆ. ಪಂಚವಿಂಶತಿಕಂ ಅವ್ಯಕ್ತಂ ಷಡ್ವಿಂಶಃ ಪುರುಷೋತ್ತಮ ತಜ್ಞಾತ್ವಾ ವಿಮುಚ್ಯತೆ ಯತಯ ಶಾಂತಬುದ್ಧಯ. ಇಲ್ಲಿ ಇತ್ಯುಕ್ತ ಪ್ರಕಾರೇಣ ಅವ್ಯಕ್ತ ಜೀವಾತ್ಮ ಆಸಕ್ತಿ ಚೇತಸಾಂ ಕ್ಲೇಶಸ್ತು ಅಧಿಕತರಃ. ಆದ್ದರಿಂದ ಇದು ಕೇಳಿದ ಹಾಗೆ ಏತಜ್ಞಾತ್ವ ಪರಮಾತ್ಮನನ್ನು ಪಡೆದುಕೊಂಡ್ರೇ ಅವರಿಗೆ, ಇಲ್ಲದೆ ಹೋದರೆ ಕ್ಲೇಶವು ಅಧಿಕ ಅವರಿಗೆ. ಮಯಾವೇಶಿತ ಚೇತಸ್ತು ಅಭಾವಾತ್. ಆದ್ದರಿಂದ ಇವರು ಜೀವಾತ್ಮನನ್ನೇ ಪಡೆದುಕೊಳ್ಬೇಕು ಅಂತ ಇರೋದ್ರಿಂದ ಪರಮಾತ್ಮನಲ್ಲಿ ಪ್ರಾಪ್ಯವಾಗಿ ಅವರು ಧ್ಯಾನ ಮಾಡೋದಿಲ್ಲ, ಜೀವಾತ್ಮನನ್ನು ಪ್ರಾಪ್ಯವಾಗಿ ಮಾಡ್ತಾರೆ. ಪರಮಾತ್ಮ ಪ್ರಾಪಕ. ಅವ್ಯಕ್ತ ವಿಷಯ ಅನುವೃತ್ತಿ ಸರ್ವೇಂದ್ರಿಯ ಉಪರತಿ ರೂಪ. ಎಲ್ಲ ಇಂದ್ರಿಯಗಳನ್ನು ಶಾಂತಗೊಳಿಸಿ ನನು ದೇಹವತ್ವಂ ಸನಕಾದೀನಮಪಿ ಸಂಭವತಿ ಇತ್ಯಾಶಂಕ್ಯ ದೇಹಾತ್ಮಾಭಿಮಾನಯುಕ್ತೈ ದೇಹವದ್ಭಿಃ ಕ್ಲೇಶಃ ಅಧಿಕತರಃ. ದೇಹವದ್ಭಿಃ ಅವಾಪ್ಯತೆ ದುಃಖಂ ದೇಹವದ್ಭಿಃ ಅವಾಪ್ಯತೆ ಅಂತ ಹೇಳಿದಾಗ, ದೇಹವದ್ಭಿಃ ಅಂದರೆ ದೇಹ ಉಳ್ಳವರು ಅಂತ ಹೇಳಿದ್ರೆ, ಸನಕ ಸನಂದರು ಕೂಡ ದೇಹ ಇದೆ, ಆದರೆ ಅವರು ಧ್ಯಾನದಲ್ಲಿಯೇ ನಿರತರಾಗಿದ್ದಾರಲ್ಲ ಯಾವಾಗಲೂ, ಅವರಿಗೆ ದೇಹಾತ್ಮಾಭಿಮಾನ ಇಲ್ಲವಲ್ಲ ಅಂತ ಹೇಳಿದ್ರೆ, ದೇಹವದ್ಭಿಹಿ ಅಂತ ಸಾಮಾನ್ಯವಾಗಿ ದೇಹ ಉಳ್ಳವರು ಅನ್ನೋ ಅರ್ಥ ಶಬ್ದ ಅಲ್ಲಿ ಶ್ಲೋಕದಲ್ಲಿ. ಅದಕ್ಕೆ ದೇಹಾತ್ಮ ಅಭಿಮಾನ ಯುಕ್ತೈ ಅಂತ ಅರ್ಥ. ದೇಹವೇ ಆತ್ಮ ಅಂತ ತಿಳಿದುಕೊಂಡವರಲ್ಲಿ ಈ ರೀತಿ ಜೀವಾತ್ಮನ ಸ್ವರೂಪವನ್ನು ಪಡೆದುಕೊಳ್ಳೋದು ಬಹಳ ಕಷ್ಟ ಅಂತ ಹೇಳಲ್ಪಟ್ಟಿದೆ. ಯಾಕೆಂದರೆ ಅನಿರ್ದೇಶ, ಅವ್ಯಕ್ತ, ಅಚಿಂತ್ಯ ಮೊದಲಾದದ್ದೆಲ್ಲ ಇರೋದರಿಂದ ಅವನಿಗೆ ಅಂತಹ ಜೀವಾತ್ಮ ಸ್ವರೂಪವನ್ನು ಪಡೆದುಕೊಳ್ಳೋದು ಬಹಳ ಕಷ್ಟ ಅನ್ನೋದು ಇಲ್ಲಿ ಹೇಳಲ್ಪಟ್ಟಿದೆ. ಭಗವಂತಂ ಉಪಾಸೀನಾನಾಯುಕ್ತತಮತ್ವ ಸುವ್ಯಕ್ತಮಾಹ. ಈಗ ಮುಂದೆ ಪರಮಾತ್ಮನ ಉಪಾಸನೆ ಮಾಡುವುದರಲ್ಲಿ ಹೇಗೆ ಶೀಘ್ರವಾಗಿ ಫಲ ಬರುತ್ತೆ, ಹೇಗೆ ಅದು ಸುಖವಾಗಿ ಪಡೆದುಕೊಳ್ತಾರೆ, ಕ್ಲೇಶವು ಕಡಿಮೆ ಅನ್ನೋದು ಇಲ್ಲಿ ಹೇಳಲ್ಪಡುತ್ತೆ. ಈಗ ಏತು ಸರ್ವಾಣಿ ಕರ್ಮಾಣಿ ವೈ ಸನ್ಯಸ್ಯ ಮತ್ಪರಾಹ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಮಹಂ ಸಮುದ್ರತಾಂತ್ಯ ಸಂಸಾರ ಸಾಗರಾತ್ ಭವಾಮಿ ನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಪರಮಾತ್ಮನಲ್ಲಿಯೇ ಮನಸ್ಸನ್ನಿಟ್ಟು
ಅವನನ್ನೇ ಪಡೆದುಕೊಳ್ಬೇಕು ಅಂತ ಪರಮಾತ್ಮನಲ್ಲಿ ಎಲ್ಲವನ್ನು ಸಮರ್ಪಣೆ ಮಾಡಿ, ಎಲ್ಲ ಕರ್ಮಗಳ ಕರ್ತೃತ್ವ ಫಲ ಸಂಘವೆಲ್ಲವನ್ನು ಪರಮಾತ್ಮನಲ್ಲಿ ಸಮರ್ಪಣೆ ಮಾಡಿ, ಅವನನ್ನೇ ಧ್ಯಾನ ಮಾಡಿ ಅವನನ್ನೇ ಪಡೆದುಕೊಳ್ಬೇಕು ಅಂತ ಧ್ಯಾನ ಮಾಡಿ ಉಪಾಸನೆ ಮಾಡ್ತಾರೋ ಅವರನ್ನು ನಾನು ಅತ್ಯಂತ ಶೀಘ್ರವಾಗಿ ಈ ಸಂಸಾರ ಸಾಗರದಿಂದ ಉದ್ಧಾರ ಮಾಡ್ತೇನೆ ಅಂತ ಹೇಳಿ, ಭವಾಮಿನ ಚಿರಾತ್ ಪಾರ್ಥ ಸಮುದ್ಧರ್ತ, ಬಹಳ ಬೇಗನೆ ಅವ್ರನ್ನ ನಾನು ಉದ್ಧಾರ ಮಾಡ್ತೀನಿ, ವಿಳಂಬ ಮಾಡೋದಿಲ್ಲ ಅನ್ನೋದನ್ನು ಹೇಳ್ತಾನೆ ಇಲ್ಲಿ. ಏತು ಲೌಕಿಕಾನಿ ದೇಹಯಾತ್ರಾ ಶೇಷಭೂತಾನಿ ದೇಹಧಾರಣಾರ್ಥಾನಿ ಚ ಅಶನಾದೀನಿ ಕರ್ಮಾಣಿ ವೈದಿಕಾನಿ ಚ ಯಾಗದಾನ ಹೋಮ ತಪಃ ಪ್ರವೃತ್ತೀನಿ ಸರ್ವಾಣಿ ಸಕಾರಣಾನಿ ಸೋದ್ದೇಶ್ಯಾನಿ ಅಧ್ಯಾತ್ಮಚೇತಸ ಮಯಿ ಸನ್ಯಸ್ಯ. ಆತ್ಮನಾದ ನನ್ನಲ್ಲಿ ಎಲ್ಲವನ್ನು ಸಮರ್ಪಣೆ ಮಾಡ್ತಾರೆ, ಎಲ್ಲವನ್ನು ತ್ಯಾಗ ಮಾಡ್ತಾರೆ, ನನ್ನಲ್ಲಿ ನಾನೇ ಕರ್ತ ಅಂತ ಹೇಳಿ ಕರ್ತೃತ್ವ ಸಂಘ ಫಲ ಯಾವ್ಯಾವ ಕರ್ಮಗಳಲ್ಲಿ ಸರ್ವಾಣಿ ಕರ್ಮಾಣಿ ಅಂದರೆ ಪೂರ್ಣ ಎಲ್ಲ ಕರ್ಮಗಳು ಅಷ್ಟ ಲೌಕಿಕವಾಗಲಿ ವೈದಿಕವಾಗಲಿ ಎಲ್ಲವೂ ಕೂಡ. ಲೌಕಿಕವಾಗಲು ದೇಹಯಾತ್ರಾ ಶೇಷಭೂತಾನಿ, ದೇಹಯಾತ್ರೆಗೋಸ್ಕರವೇ ಮಾಡುವಂತಹ ಕರ್ಮಗಳು, ದೇಹಧಾರಣೆಗೆ ಮಾಡುವಂತಹದ್ದು, ದೇಹಯಾತ್ರೆಗೆ ಅಧೀನವಾದ ದೇಹಧಾರಣೆಗೋಸ್ಕರ ಮಾಡುವಂತಹ ಊಟ ಮಾಡುವುದೇ ಮೊದಲಾದವು, ಅಶನ ಮೊದಲಾದ ಕರ್ಮಗಳು. ವೈದಿಕಾನಿಚ ಯಾಗದಾನ ಹೋಮ ತಪ ಪ್ರವೃತ್ತೀನಿ, ವೈದಿಕವಾದ ಈ ಕರ್ಮಗಳನ್ನು ಎಲ್ಲವನ್ನೂ ಕೂಡ ಅದರ ಕಾರಣಗಳೊಡನೆ ಸಕಾರಣಾನಿ ಸ ಉದ್ದೇಶ್ಯಾನಿ, ಯಾವ ಒಂದು ಉದ್ದೇಶವಿದೆಯೋ ಅವುಗಳ ಜೊತೆಯಲ್ಲಿ ಅಧ್ಯಾತ್ಮಚೇತಸಾಮಯಿ ಸನ್ಯಸ್ಯ, ನನ್ನನ್ನೇ ಆತ್ಮನಾಗಿರುವ ನನ್ನಲ್ಲಿಯೇ ಎಲ್ಲವನ್ನು ನನ್ನನ್ನೇ ಮನಸ್ಸಿನಲ್ಲಿಟ್ಟು ನನ್ನಲ್ಲೇ ಎಲ್ಲವನ್ನು ಸಮರ್ಪಣೆ ಮಾಡ್ತಾರೋ. ಮತ್ಪರಾಹ ಮದೇಕ ಪ್ರಾಪ್ಯಾಹ, ಮತ್ಪರಾಹ ಇಲ್ಲಿ ಮದೇಕ ಪ್ರಾಪ್ಯ, ಇಲ್ಲಿ ಜ್ಞಾನಿಗೂ ಮಿಕ್ಕರವರೆಗೂ ಇಲ್ಲಿ ಏತು ಅಂತ ಇಲ್ಲಿಯೂ ಕೂಡ ಮತ್ತೆ ಇಲ್ಲಿ ಹಿಂದೆ ಹೇಳಿದಂಥ ವ್ಯಾವೃತ್ತಿ ಹೇಳಿದೆ. ಮೊದಲು ಮಯ್ಯಾವೇಶ ಮನೋಯಮ ಪರಿವ ಅಂತ ಹೇಳಿ ಉಪಾಸತೆ ಅಂತ ಹೇಳಿ ಅವರಿಗಿಂತ ಬೇರೆಯಾದ ಏತು ಅಕ್ಷರ ನಿರ್ದಿಷ್ಟಂ, ಅದಾದ ಮೇಲೆ ಮತ್ತೆ ಏತು ಸರ್ವಾಣಿ ಕರ್ಮಾಣಿ ಅಂದಾಗ ಇಲ್ಲಿ ಮತ್ತೆ ವ್ಯಾವೃತ್ತಿ ಜೀವಾತ್ಮ ಉಪಾಸಕರನ್ನು ಹೇಳಿ ಮತ್ತೆ ಪರಮಾತ್ಮನ ಉಪಾಸಕರನ್ನು ಇಲ್ಲಿ ಹೇಳ್ತಿರೋದ್ರಿಂದ ಮತ್ಪರಾಹ ಅಂತ ಹೇಳುವಾಗ ನನ್ನನ್ನೇ ಪ್ರಾಪ್ಯ ಎಂದು ತಿಳಿದಂಥವರು, ಮದೇಕ ಪ್ರಾಪ್ಯ, ನನ್ನನ್ನೇ ಪಡೆದುಕೊಳ್ಬೇಕು ಅಂತ ಉಪಾಸನೆ ಮಾಡುವವರು. ಅನನ್ಯೇನ ಇವ ಯೋಗೇನ, ಅನನ್ಯೇನ ಯೋಗೇನ ಅಂದರೆ ಬೇರೆ ಯಾವ ಪ್ರಯೋಜನವೂ ಇಲ್ಲದೆ ಅನನ್ಯ ಪ್ರಯೋಜನೇನ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ. ಧ್ಯಾನ ಅರ್ಚನ ಪ್ರಣಾಮ ಸ್ತುತಿ ಕೀರ್ತನಾದೀನಿ, ಧ್ಯಾನ ಅರ್ಚನ ಪ್ರಣಾಮ ಸ್ತುತಿ ಕೀರ್ತನ ಮೊದಲಾದದೆಲ್ಲ ಸ್ವಯಮೇವ ಅತ್ಯರ್ಥ ಪ್ರಿಯಾಣಿ, ಸ್ವಯಂ ಎಲ್ಲವೂ ಕೂಡ ಅತ್ಯಂತ ಪ್ರೀತಿಯನ್ನು ಉಂಟು ಮಾಡುವುದಾಗಿ ಪ್ರಾಪ್ಯ ಸಮಾನಿ ಕುರುವಂತಹ ಮಾಂ ಉಪಾಸತೆ ಇತ್ಯರ್ಥ. ಪ್ರಾಪ್ಯವಾದಕ್ಕೆ ಸಮವಾದದ್ದು ಅಂತೇಳಿ ಸ್ವತಃ ಎಲ್ಲವೂ ಇದು ಪರಮಾತ್ಮನ ಧ್ಯಾನ ಮಾಡ್ತಿರೋದ್ರಿಂದ ಅದು ಪ್ರಿಯವಾಗಿರುತ್ತೆ. ಪರಮಾತ್ಮನಿಗೆ ಅರ್ಚನಾ, ಪರಮಾತ್ಮನ ಇದುವೇ ಪ್ರಾಪ್ಯ ಅಂತ ತಿಳಿದುಕೊಂಡು ಅದಕ್ಕೆ ಸಮವಾಗಿ ಅದನ್ನೇ ಆ ರೀತಿ ಅತ್ಯಂತ ಪ್ರೀತಿಯಿಂದ ಯಾರು ಮಾಡ್ತಾರೋ ಹಾಗೆ ಮಾಡಿಕೊಂಡು ಪರಮಾತ್ಮನ ಉಪಾಸನೆ ಮಾಡ್ತಾರೆ. ತೇಷಾಂ ಮತ್ ಪ್ರಾಪ್ತಿ ವಿರೋಧಿತೆಯ ಮೃತ್ಯುಭೂತಾತ್ ಸಂಸಾರಾಖ್ಯಾತ್ ಸಾಗರಾತ್, ಅವರ ಪ್ರಾಪ್ತಿಗೆ ವಿರೋಧಿಯಾಗಿರುವುದು ಮೃತ್ಯು ಅನ್ನುವ ಹೆಸರಿಂದ ಹೇಳಲ್ಪಡುವಂತಹದ್ದು, ಮೃತ್ಯುವಂತೆ ಇರುವಂತಹದ್ದು ಸಂಸಾರ ಅನ್ನುವಂತಹ ಈ ಸಾಗರ. ಅದರಿಂದ ಅಹಂ ಅಚಿರೇಣೈವ ಕಾಲೇನ, ನಾನೇ ಬಹಳ ಶೀಘ್ರವಾಗಿ ಸಮುದ್ಧರ್ತ ಭವಾಮಿ, ಅವರನ್ನು ಚೆನ್ನಾಗಿ ಉದ್ಧಾರ ಮಾಡ್ತೇನೆ, ಅದರಿಂದ ಅಂದರೆ ಸಂಸಾರದಿಂದ ತಪ್ಪಿಸ್ತೇನೆ ಅವ್ರನ್ನ ಅನ್ನೋದು. ಏತು ಸರ್ವಾಣಿ ಕರ್ಮಾಣಿ ಮೈ ಸನ್ಯಸ್ಯ ಮತ್ಪರಾಹ, ನನ್ನನ್ನೇ ಪ್ರಾಪ್ಯ ಅಂತ ತಿಳಿತಾರೆ. ಮತ್ಪರಾಹ ಅನ್ನಕ್ಕೆ ಎಲ್ಲ ಕರ್ಮಗಳನ್ನು ಲೌಕಿಕ ವೈದಿಕ ಕರ್ಮಗಳೆಲ್ಲವನ್ನೂ ನನ್ನಲ್ಲಿ ಸಮರ್ಪಣೆ ಮಾಡಿ ಬೇರೆ ಯಾವ ಪ್ರಯೋಜನವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನಚಿರಾತ್ ಪಾರ್ಥ. ನಚಿರಾತ್ ಅಂದರೆ ಬಹಳ ಶೀಘ್ರದಲ್ಲಿ ಅಂತ, ಕಾಲ ವಿಳಂಬ ಮಾಡದೆ. ಮಯ್ಯಾವೇಶಿತ ಚೇತಸಾಂ, ನನ್ನನ್ನೇ ಮನಸ್ಸಿನಲ್ಲಿ ಇಟ್ಟು ನನ್ನ ಪ್ರೀತಿಗೋಸ್ಕರವೇ ಎಲ್ಲ ಕರ್ಮಗಳನ್ನು ಮಾಡುವಂಥವರನ್ನು ಬಹಳ ಬೇಗ ನಾನು ಸಂಸಾರದಿಂದ ಉದ್ಧಾರ ಮಾಡ್ತೇನೆ. ಏತು ಸರ್ವಾಣಿ ಇತಿ ದೇಹಯಾತ್ರಾ ಶೇಷಭೂತಾನಿ, ದೇಹಯಾತ್ರೆಗೆ ಅಧೀನವಾದದ್ದು ಕೃಷಿ ಮೊದಲಾದದ್ದ ಕಾರ್ಯಗಳು, ಮತ್ತು ಸಕಾರಣಾನಿ ಸಂಧ್ಯಾವಂದನ ಸಹಿತಾನಿ,
ಇಲ್ಲಿ ಸ್ಪಷ್ಟವಾಗಿ ಸ್ವಾಮಿ ದೇಶಿಕನ್ ಸ್ವಾರಸ್ಯವಾಗಿ ಹೇಳ್ತಾರೆ. ವಿಶೇಷವಾಗಿ ಸಕಾರಣಾನಿ ಅಂದರೆ ಕಾರಣವಾದದ್ದು ಅಂತ ಹೇಳಿದ್ರೆ, ಸಂಧ್ಯಾಹೀನ ಅಶುಚಿ ನಿತ್ಯಂ ಅನರ್ಹ ಸರ್ವಕರ್ಮಸು. ಸಂಧ್ಯಾವಂದನವು ಮಿಕ್ಕ ಕರ್ಮಗಳಿಗೆ ಅರ್ಹತೆಯನ್ನು ಉಂಟು ಮಾಡುತ್ತೆ. ಆದ್ದರಿಂದ ಬೇರೆ ಕರ್ಮ ಮಾಡುವುದಕ್ಕೆ ಯಾವುದು ಕಾರಣ ಅಂದರೆ ಸಂಧ್ಯಾವಂದನ ಕಾರಣ ಆಗುತ್ತೆ, ಆಚಾರದಲ್ಲಿ ಸೇರುತ್ತೆ. ಯಾಕೆ ಅಂದರೆ ಇದರಿಂದಲೇ ಆ ಕರ್ಮ ಮಾಡೋಕ್ಕೆ ಅರ್ಹತೆ ಬರೋದು ಅವನಿಗೆ. ಆದ್ದರಿಂದ ಈ ಕಾರಣದಿಂದ ಆ ಕರ್ಮವನ್ನು ಮಾಡೋಕ್ಕೆ ಅರ್ಹತೆ ಬರುತ್ತೆ. ಮಿಕ್ಕ ಕರ್ಮಗಳನ್ನು ಯಾಗ ಹೋಮ ದಾನ ಮೊದಲಾದ ಯಾವುದ್ಯಾವುದಿದೆಯೋ ಅಲ್ಲ, ಅದೆಲ್ಲ ಕೂಡ ಕಾರಣಗಳಲ್ಲಿ ಸೇರುತ್ತೆ ಅಂತ ಹೇಳಿದ್ರು. ಸ್ವೋದ್ದೇಶ್ಯಾನಿ ಸ್ವರ್ಗಾದಿ ಉದ್ದೇಶ ಚೋದಿತಾನಿ. ಸ್ವ ಉದ್ದೇಶ್ಯಾನಿ ಅಂದರೆ ಸ್ವೋದ್ದೇಶ್ಯಾನಿ ಅಂದರೆ ಅವುಗಳ ಉದ್ದೇಶ ಯಾವುದಿದೆಯೋ ಅವುಗಳು ಅಂತ ಅರ್ಥ. ಅವುಗಳಿಂದ ಹೇಳಲ್ಪಟ್ಟಿದ್ದು. ಒಂದೊಂದು ಕರ್ಮಕ್ಕೂ ಒಂದೊಂದು ಉದ್ದೇಶ ಇರುತ್ತೆ. ಆ ಉದ್ದೇಶವನ್ನು ಪರಮಾತ್ಮನಲ್ಲಿಯೇ ಅವನು ಎಲ್ಲವೂ ಕೂಡ ಅವನಿಗೆ ವ್ಯವಸಾಯಾತ್ಮಿಕ ಬುದ್ಧಿ ಏಕಾ ಬುಹಿ ಬುಕುರುನಂದನ ಅಂತ ಹೇಳಿದಾಗೆ, ವ್ಯವಸಾಯಾತ್ಮಿಕವಾದ ಬುದ್ಧಿ ಒಂದೇ ಮುಖ್ಯವಾದ ಉದ್ದೇಶ ಏನು ಅಂದರೆ ಪರಮಾತ್ಮನ ಪ್ರಾಪ್ತಿ. ಅದುವೇ ಅವರಿಗೆ ಉದ್ದೇಶ ಅಲ್ಲ. ಆಯಾ ಕರ್ಮಗಳಲ್ಲಿ ಬೇರೆ ಬೇರೆ ಉದ್ದೇಶಗಳು ಹೇಳಿರುತ್ತೆ. ಸ್ವರ್ಗ ಮೊದಲಾದ ಫಲಗಳು ಅದೆಲ್ಲವೂ ಕೂಡ ಅವರಿಗೆ ಪರಮಾತ್ಮನ ಒಂದು ಆರಾಧನೆಯ ರೂಪದಲ್ಲಿಯೇ ಅವನಲ್ಲಿಯೇ ಎಲ್ಲವನ್ನು ಸಮರ್ಪಣೆ ಮಾಡಿ ಮಾಡ್ತಾರೆ. ಅಧ್ಯಾತ್ಮ ಚೇತಸ ಆತ್ಮನಿ ಪರಮಾತ್ಮನಿ ಯಚ್ಚೇತಃ. ಆತ್ಮನಾದ ಪರಮಾತ್ಮನಲ್ಲಿಯೇ ಮನಸ್ಸನ್ನು ಇಟ್ಟು ಅವನಿಗೆ ಸಮರ್ಪಣೆ ಮಾಡೋದು. ಅದು ಅಧ್ಯಾತ್ಮಂ ತೇನ ಚೇತಸ. ಆತ್ಮನಾದ ಪರಮಾತ್ಮನ ಮನಸ್ಸಿನಲ್ಲಿ ಉದ್ದೇಶವಾಗಿ ಮಾಡಿ ಅವನಿಗೆ ಎಲ್ಲವನ್ನು ಸಮರ್ಪಣೆ ಮಾಡೋದು. ಮತ್ಪರಾಹ ಆಪರಹ ಪರಮಪ್ರಾಪ್ಯಂ ಯೇಷಾಂ. ಪರಹ ಅಂದರೆ ಪರಮಪ್ರಾಪ್ಯನಾದವನು ಯಾರಿಗೋ. ತೇ ಮತ್ಪರಾಹ ಹೃದಯ ನಿಧಾಯ ಮದೇಕ ಪ್ರಾಪ್ಯ. ನನ್ನನ್ನೇ ಪ್ರಾಪ್ಯನಾಗಿ ಅವರು ಮನಸ್ಸಿನಲ್ಲಿ ನಿಶ್ಚಯ ಮಾಡಿದ್ದಾರೆ. ಅನನ್ಯ ಪ್ರಯೋಜನೇನ ಉಪಲಕ್ಷಣ ಭಗವದ್ಧ್ಯಾನ ಸತತಂ ಕೀರ್ತೆಯಂತಹ ಇತ್ಯಾದಿ ಉಕ್ತಾನು. ಧ್ಯಾನಕ್ಕೆ ಸತತಂ ಕೀರ್ತೆಯಂತಹ ಮೊದಲಾದ ಹಿಂದೆ ಹೇಳಲ್ಪಟ್ಟಿತು. ಅದಕ್ಕೆಲ್ಲವೂ ಕೂಡ ಇಲ್ಲಿ ಧ್ಯಾನ, ಅರ್ಚನಾ, ಪ್ರಣಾಮ ಎಲ್ಲವೂ ಹೇಳಲ್ಪಟ್ಟಿದೆ. ಇದೆಲ್ಲ ಕೂಡ ಭಗವತ್ ಪ್ರಾಪ್ತಿ ಉಪಾಯ ಪ್ರಯೋಜನತ್ವ ಧೀಹಿ ಭಗವತಿ ತದ್ಬುದ್ಧೇ ವಿಧಿ ಇತಿ ಭಾವ. ಪರಮಾತ್ಮನ ಪ್ರಾಪ್ತಿಗೆ ಉಪಾಯದಲ್ಲಿ ಪ್ರಯೋಜನತ್ವ ಧೀಹಿ ಭಗವತಿ ತದ್ಬುದ್ಧೇ ವಿಧಿ ಅಂತ ಹೇಳಿದ್ರೆ, ಪ್ರಯೋಜನ ಯಾವ ಪ್ರಯೋಜನದಿಂದ ಮಾಡ್ತೀವಿ ಅನ್ನುವ ಬುದ್ಧಿಯು ಪರಮಾತ್ಮನಲ್ಲಿಯೇ ಇಡಬೇಕು ಅಂತ ಹೇಳೋದು. ಪರಮಾತ್ಮನ ಪ್ರಾಪ್ತಿಗಾಗಿ ಮಾಡುವ ಉಪಾಯದಲ್ಲಿ ಪರಮಾತ್ಮನನ್ನೇ ಪಡೆದುಕೊಳ್ಬೇಕು ಅನ್ನುವ ಒಂದು ಉಪಾಯದಲ್ಲಿ ಭಗವತ್ ಪ್ರಾಪ್ತಿ ಉಪಾಯೇ ಪ್ರಯೋಜನತ್ವಧೀಹಿ. ಅದರಲ್ಲಿ ಪರಮಾತ್ಮನ ಪ್ರಾಪ್ತಿಗೆ ಮಾಡುವ ಉಪಾಯದಲ್ಲಿ ಯಾವುದು ಪ್ರಯೋಜನ ಅನ್ನುವ ಮನಸ್ಸು ಯಾವುದು ಪ್ರಯೋಜನ ಅಂತ ತಿಳಿದು ಬರುತ್ತೆ ಅಂದರೆ ಭಗವತಿ ತದ್ಬುದ್ಧೇ ವಿಧಿ. ಪರಮಾತ್ಮನಲ್ಲಿ ಮನಸ್ಸನ್ನು ನಿಲ್ಲಿಸುವುದೇ ಅದು ವಿಧಿಸಲ್ಪಡುತ್ತೆ. ಆದ್ದರಿಂದ ಪರಮಾತ್ಮನ ಪ್ರಾಪ್ತಿಗೆ ಉಪಾಯ, ಸ್ವರ್ಗಕ್ಕೆ ಪ್ರಾಪ್ತಿಯಾದ ಉಪಾಯದಲ್ಲಿ ಜ್ಯೋತಿಷ್ಠೋಮೆ ಸ್ವರ್ಗ ಕಾಮೋ ವಿಜೇತ. ಸ್ವರ್ಗ ಪ್ರಾಪ್ತಿಗೆ ಉಪಾಯ ಅದರಲ್ಲಿ ಯಾವುದು ಪ್ರಯೋಜನ ಅಂದರೆ ಸ್ವರ್ಗವೇ ಪ್ರಯೋಜನ. ಪರಮಾತ್ಮನ ಪ್ರಾಪ್ತಿಗೆ ಅಂತ ಮಾಡಿದ್ರೆ ಪರಮಾತ್ಮನೇ ಪ್ರಯೋಜನ. ಅವನಲ್ಲಿಯೇ ಬುದ್ಧಿಯನ್ನು ಇಡಬೇಕು. ಪರಮಾತ್ಮನ ಪ್ರಾಪ್ತಿಗೆ ಅದುವೇ ಅಲ್ಲಿ ವಿಧಿಸಲ್ಪಡುತ್ತೆ ಅನ್ನೋದು ಅಲ್ಲಿ ಅರ್ಥಸಿದ್ಧ. ಸ್ವಯಮೇವ ಇತಿ ನತು ಫಲಾಪೇಕ್ಷೆಯ. ಫಲದ ಅಪೇಕ್ಷೆಯಿಂದ ಮಾಡೋದಿಲ್ಲ. ಮೃತ್ಯುಭೂತಾರ ಸಂಸಾರಾಖ್ಯ ರೀತಿ ನಿಷಾದಸ್ಥ ಪರಿನ್ಯಾಯಾತ್ ಸಮಾನಾಧಿಕರಣ ಸಮಾಸಃ ಉಚಿತಃ. ಆದ್ದರಿಂದ ಸಂಸಾರಾತ್ ಮೃತ್ಯುಭೂತಾತ್ ಸಂಸಾರಾತ್ ಅಂತ ಹೇಳಿದಾಗ ಮೃತ್ಯು ಸಂಸಾರ ಸಾಗರಾತ್, ಮೃತ್ಯುವಾದ ಸಂಸಾರ ಅಂತ ಹೇಳಲ್ಪಡುವಂತಹದ್ದು ಮೃತ್ಯು ಅಂತ ಹೇಳಲ್ಪಡುತ್ತೆ. ಹೇಯತ್ವಾರ್ಥಂ ಅದು ಎಲ್ಲ ಒಂದೇ ಅರ್ಥವೇ ಎರಡಕ್ಕೂ ಕೂಡ. ಹೇಯತ್ವಾರ್ಥಂ ಚ ವಿಶೇಷಣ ಮಾತ್ರ ಉಪಯುಕ್ತಂ. ಮತ್ಪ್ರಾಪ್ತಿ ವಿರೋಧಿತೆಯ ಇತಿ ಮೃತ್ಯುತ್ವ ಉಪಚಾರ ನಿಮಿತ್ತಂ. ನನ್ನ ಪ್ರಾಪ್ತಿಗೆ ವಿರೋಧಿ ಆಗಿರೋದ್ರಿಂದ ಮೃತ್ಯು ಅನ್ನುವ ಶಬ್ದವು ಅಲ್ಲಿ ಔಪಚಾರಿಕವಾಗಿ ಹೇಳಲ್ಪಡುತ್ತೆ. ಸಂಸಾರ ಮೃತ್ಯು ಅಂತ ಹೇಳಿದ್ರೆ ಏನರ್ಥ ಅಂತ ಹೇಳಿದ್ರೆ ಪರಮಾತ್ಮನ ಪ್ರಾಪ್ತಿಗೆ ವಿರೋಧಿಯಾಗಿದೆ ಅನ್ನೋದು ಅಲ್ಲಿ ಅರ್ಥ, ಔಪಚಾರಿಕವಾದ ಅರ್ಥ. ಮೃತ್ಯು ಅಂದರೆ ಪರಮಾತ್ಮನ ಪ್ರಾಪ್ತಿಗೆ ವಿರೋಧಿಯಾಗಿರೋದ್ರಿಂದ ಮೃತ್ಯು ಅಂತ ಹೇಳಲ್ಪಡುತ್ತೆ ಈ ಸಂಸಾರ ಸಾಗರವು. ಸತ್ಯಾಮಿ ಭಗವತ್ ಪ್ರಾಪ್ತವು ಅಮೃತತ್ವಂ ನ ಇತ್ಯಸ್ಯ ವ್ಯಸ್ತತೆಯ ಕ್ರಿಯಾನ್ವಯ ಬ್ರಹ್ಮವಿದಾಸಾಯ ಅಚಿರೇಣೈವ ಕಾಲೇನ ಸಮುದ್ಧತ್ತ ಇತಿ ಉಕ್ತ. ಅಂದ ನ ಅಂತ ಹೇಳಿದೆ, ನ ಚಿರೇಣ ಅಂತ ಹೇಳಿಬಿಟ್ಟು, ನ ಚಿರೇಣ ಅಂತ ಹೇಳಿದ್ರೆ ಅಚಿರೇಣ ಅಂತ ಅರ್ಥ. ನ ಚಿರೇಣ ಬಹಳ ಕಾಲ ಆದಮೇಲೆ ನಾನು ಅವನು ಪ್ರಾಪ್ತಿ ಉಂಟು ಮಾಡೋದಿಲ್ಲ ಅಂತ ಹೇಳಿದ್ರೆ ಬಹಳ ಬೇಗನೆ ಉಂಟು ಮಾಡ್ತೀನಿ ಅನ್ನೋದು ಅರ್ಥ ಅಲ್ಲಿ.
ಆದ್ದರಿಂದ ನ ಚಿರೇಣ ಸಮುದ್ರತಾ ಭವಾಮಿ ಅಂದರೆ ಬಹಳ ಕಾಲವಾದ ಮೇಲೆ ಉದ್ಧಾರ ಮಾಡುವಂಥವನು ಆಗೋದಿಲ್ಲ ನಾನು ಅನ್ನೋ ಅರ್ಥ ಬರೋ ಹಾಗಿದೆ. ಹಾಗಾದರೆ ಏನರ್ಥ ಅಂದರೆ ಬಹಳ ಶೀಘ್ರವಾಗಿ ಉಂಟು ಮಾಡ್ತೇನೆ. ಅಚಿರೇಣ ಭವಾಮಿ ನ ಚಿರಾತ್ ಅಂತ ಹೇಳಿದಾಗ ಅಚಿರಾತ್ ಅಚಿರ ಅನ್ನೋ ಅರ್ಥವನ್ನು ಸೇರಿಸ್ಕೊಳ್ಬೇಕು. ಅದನ್ನು ಇಲ್ಲಿ ವ್ಯಾಖ್ಯಾನದಲ್ಲಿ ಮಾಡ್ತಾರೆ. ಮತ್ಪ್ರಾಪ್ತಿ ವಿರೋಧಿಯ ಅಚಿರೇಣೈವ ಕಾಲೇನ, ಬಹಳ ಬೇಗನೆ ಅಂತ ಅರ್ಥ. ಆ ರೀತಿ ಅರ್ಥವನ್ನು ಇಲ್ಲಿ ಮಾಡಿಕೊಳ್ಬೇಕು ಅಂತ ಹೇಳಿ ಅಲ್ಲಿ ನ ಅನ್ನೋದು ಬೇರೆಯಾಗಿ ಹೇಳಿದೆ. ವ್ಯಸ್ತವಾಗಿ ಅಂದರೆ ಬೇರೆ ಮಾಡಿ ಹೇಳಲ್ಪಟ್ಟಿದೆ. ಕ್ರಿಯಾ ಅನ್ವಯಕ್ಕೆ ಕ್ರಿಯೆಗೆ ಅನ್ವಯಿಸೋದಿಲ್ಲ. ನ ಸಮುದ್ಧರಾಮಿ ಅಂತ ಅರ್ಥವಲ್ಲ, ಸಮುದ್ಧರ್ಥ ಭವಾಮಿ ಅಂತ ಅರ್ಥವಲ್ಲ. ನ ಸಮುದ್ಧರ್ಥ ಅನ್ನೋದು ಕ್ರಿಯೆಗೆ ಅನ್ವಯಿಸೋದಿಲ್ಲ. ಅದು ಚಿರಾತ್ ಅನ್ನೋದಕ್ಕೆ ಅನ್ವಯಿಸ್ಕೊಳ್ಬೇಕು. ಆದ್ದರಿಂದ ನ ಚಿರಾತ್ ಅಚಿರೇಣ ಇವ ಕಾಲೇನ ಅನ್ನೋದನ್ನು ಅರ್ಥ ಮಾಡ್ತಾರೆ. ಇನ್ನು ಮುಂದೆ ಇದು ಬಹಳ ವಿಶೇಷವಾದ ವಿಷಯ ಇಲ್ಲಿ ಹೇಳಲ್ಪಡುತ್ತೆ. ಭಕ್ತಿಯೋಗಿಯ ವಿಷಯದಲ್ಲಿ ಒಂದು ಅಧಿಕವಾದ ವಿಷಯ ಈ ಅಧ್ಯಾಯದಲ್ಲಿ ಮುಂದಿನ ಶ್ಲೋಕಗಳಲ್ಲಿ ಮಯ್ಯೇವ ಮನಾಧತ್ವ ಮೊದಲಾದದ್ದು ಹೇಳಲ್ಪಡುತ್ತೆ. ಅದನ್ನು ಮುಂದೆ ಅನುಸಂಧಾನ ಮಾಡೋಣ ಅಂತ ಹೇಳಿ ಇಲ್ಲಿಗೆ ತಿಳಿಸ್ಕೊಳ್ತೇನೆ. ಯೋ ನಿತ್ಯಂ ಅಚ್ಯುತ ಪದಾಂಬುಜಯುಗ್ಮರುಕ್ಮವ್ಯಾಮೋಹತಃ ತರಿತರಾಣಿ ನಾಯಮೇನೆ ಸ್ಮದ್ಗುರೋ ಭಗವತೋ ಶ್ರೀಕೃತಿಂಧೋ ರಾಮಾನುಜಶ್ರೀರಣೋ ಚರಣಂ ಪ್ರಬುದ್ಧೇ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಾಯ ನಮಃ. ಶ್ರೀ